ಓಂ ಶಾಂತಿ. ಓಂ ಶಾಂತಿ. ಇವತ್ತು ವಿಚಾರ ಸಾಗರ ಮಂಥನ ಮಾಡಲಿಕ್ಕೆ ಬಾಬಾ ಕೊಟ್ಟಿರುವಂಥ ವಿಷಯ ಯೋಗಿ ಮತ್ತು ಭೋಗಿ ಅಂತ. ಮೊದಲು ನಾವು ಭೋಗಿಯ ಬಗ್ಗೆ ಚಿಂತನೆಯನ್ನು ಮಾಡೋಣ. ಭೋಗಿ ಅಂದರೆ ಭೋಗಿಸು, ಅನುಭವಿಸು ಅಂತ ಅರ್ಥ. ಕೆಲವೊಂದ್ಸಲ ನಾವು ಹೇಳ್ತೀವಿ ಕರ್ಮ ಭೋಗ, ಯಾವ ಜನ್ಮದ ಕರ್ಮದ ಲೆಕ್ಕಾಚಾರನೇನೋ ಭೋಗಿಸ್ತಾ ಇದೇನಪ್ಪ ಅಂತ ಹೇಳ್ತೀವಿ ಅಲ್ವಾ. ಭೋಗ, ಭೋಗಿಸು ಅಂದ್ರೆ ಅನುಭವಿಸು ಅಂತ ಅರ್ಥ ಅಲ್ವಾ. ಹಾಗಿದ್ರೆ ಆತ್ಮ ಯಾವುದನ್ನು ಅನುಭವಿಸುತ್ತೆ? ಯಾವುದನ್ನು ಅನುಭವಿಸುತ್ತೆ ಆತ್ಮ? ಕರ್ಮದ ಲೆಕ್ಕ. ತಾನು ಮಾಡಿರುವಂತ ಕರ್ಮವನ್ನೇ ತಾನು ಭೋಗಿಸಬೇಕಾಗ್ತದೆ. ಹೌದಾ? ಹೌದು. ಬೇರೆಯವರು ಮಾಡಿರುವಂತ ಕರ್ಮದ ಫಲವನ್ನು ಆತ್ಮ ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ಅದು ಬೇರೆ ಯಾವ ಆತ್ಮನೇ ಇರ್ಬೋದು. ಶರೀರಕ್ಕೆ ಜನ್ಮ ಕೊಟ್ಟಿರುವಂತಹ ಮಗು ಇರ್ಬೋದು, ಬೇರೆ ಯಾವ್ದು ಇರ್ಬೋದು. ಯಾವ ಆತ್ಮನು ಬೇರೆಯವರ ಕರ್ಮದ ಫಲವನ್ನ ಭೋಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಆತ್ಮ ತಾನು ಮಾಡಿರುವಂತ ಕರ್ಮದ ಫಲವನ್ನ ಜನ್ಮ ಜನ್ಮಾಂತರದಿಂದನೂ ಕೂಡ ಏನ್ ಮಾಡಬೇಕು, ಅವರೇ ಅದನ್ನ ಭೋಗಿಸಬೇಕಾಗ್ತದೆ. ಅದನ್ನು ಬೇರೆ ಯಾರಿಗೂ ಟ್ರಾನ್ಸ್ಫರ್ ಮಾಡಲಿಕ್ಕೆ ಆಗೋದಿಲ್ಲ. ಆ ಭೋಗ ಆತ್ಮನಿಗೆ ಒಳ್ಳೆಯದೇ ಕೊಡ್ಲಿ ಅಥವಾ ಕೆಟ್ಟದ್ದೇ ಕೊಡ್ಲಿ, ಮಾಡಿದ್ದುಣ್ಣು ಮಾರಾಯ, ಅವರೇ ಅದನ್ನ ಅನುಭವಿಸಬೇಕಾಗ್ತದೆ. ಭೋಗ, ಇಲ್ಲಿ ಭೋಗ ಹೇಳುವುದಕ್ಕೆ ಬೇರೆ ಬೇರೆ ಅರ್ಥ ಇದೆ ಆತ್ಮೀಯರೇ. ಭೋಗಿ ಅಂತಂದ್ರೆ ಒಂದು ಅರ್ಥದಲ್ಲಿ ಏನಾಗತ್ತೆ, ನಾವು ಮನುಷ್ಯಾತ್ಮರು ವರ್ತಮಾನ ಸಮಯದಲ್ಲಿ ಇಂದ್ರಿಯ ಸುಖದ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡ್ತಾ ಇದ್ದೀವಿ. ನಾಲಿಗೆ ರುಚಿ, ಒಳ್ಳೊಳ್ಳೆ ಅಡಿಗೆ ಮಾಡಿ ತಿನ್ನೋದು, ಕಣ್ಣಿಂದ ಊರು ಸುತ್ತಲಿಕ್ಕೆ ಹೋಗೋದು, ಕಿವಿಯಿಂದ ಒಳ್ಳೊಳ್ಳೆ ಹಾಡಗಳನ್ನು ಕೇಳುವಂಥದ್ದು, ಗಾಯನ ವರ್ಣನೆಯನ್ನು ಕೇಳುವಂಥದ್ದು, ಹೀಗೆ ಶಾರೀರಿಕವಾದಂತಹ ಇಂದ್ರಿಯಗಳ ಮೂಲಕ ಸುಖವನ್ನ ಅನುಭವಿಸುವಂಥವನು ಭೋಗಿ. ಶಾರೀರಿಕವಾದ ಇಂದ್ರಿಯ ಸುಖವನ್ನ ಅನುಭವಿಸುವಂಥವನು ಯಾರೋ ಭೋಗಿ. ಹಾಗಿದ್ರೆ ಈ ಇಂದ್ರಿಯ ಸುಖ ಹೇಳುವಂಥದ್ದು ಆತ್ಮನಿಗೆ ವರ್ತಮಾನ ಸಮಯದಲ್ಲಿ, ಕರೆಕ್ಟಾಗಿ ಕೇಳಿ, ಈ ಇಂದ್ರಿಯ ಸುಖ ಹೇಳುವಂಥದ್ದು ವರ್ತಮಾನ ಸಮಯದಲ್ಲಿ ಆತ್ಮನಿಗೆ ಸುಖವನ್ನ ಕೊಡತ್ತೋ ಕೊಡಲ್ವೋ? ಪ್ರಶ್ನೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಆ ಶಾರೀರಿಕವಾದಂಥ ಇಂದ್ರಿಯ ಸುಖ ವರ್ತಮಾನ ಸಮಯದಲ್ಲಿ ಆತ್ಮನಿಗೆ ಸುಖ ಕೊಡತ್ತೋ ಕೊಡಲ್ವೋ? ಅಣ್ಣ, ಶರೀರ ಅನ್ಕೊಂಡ್ರೆ ಕೊಡುತ್ತೆ. ಕೊಡತ್ತೆ, ಸುಖ ಕೊಡತ್ತೆ. ನಾನು ಹೇಳಿದ್ದೇನು ಆತ್ಮನಿಗೆ ಅಂತ ನಾನು ಪ್ರಶ್ನೆ ಕೇಳ್ತೇನೆ. ನೀವು ತೆಗೆದುಕೊಳ್ಳುವಂತ ಇಂದ್ರಿಯ ಸುಖ ಆತ್ಮನಿಗೆ ಸುಖ ಕೊಡತ್ತೋ ದುಃಖ ಕೊಡತ್ತೋ? ದುಃಖ ಕೊಡುತ್ತೆ. ಅದ್ಯಾಕೆ? ಆತ್ಮಕ್ಕೂ ಅದಕ್ಕೂ ಸಂಬಂಧ. ಈ ಗೋಬಿ ಮಂಚೂರಿ ತಿಂತೀರಿ, ಆತ್ಮನಿಗೂ ಸುಖ ಆಗುತ್ತೋ ಆಗಲ್ವೋ? ಇಲ್ಲ ಇಲ್ಲ. ಗೋಬಿ ಮಂಚೂರಿ ಸಿಗದೆ ಆತ್ಮನಿಗೆ ಖುಷಿ ಆಗೋದಿಲ್ವಾ? ಅದ್ರ ರುಚಿ ಇಷ್ಟ ಆಗೋದಿಲ್ವಾ ಆತ್ಮನಿಗೆ? ಪಾಯಸ ತಿಂದ್ರೆ ಇಷ್ಟ ಆಗೋದಿಲ್ವಾ? ಐಸ್ ಕ್ರೀಮ್ ತಿಂದ್ರೆ ಇಷ್ಟ ಆಗೋದಿಲ್ವಾ? ಖುಷಿ ಆಗತ್ತೋ ಆಗತ್ತೋ? ಅದು ಚಿಂತೆ ಬಂದ್ಬಿಡ್ತದೆ, ಅದಕ್ಕೆ ಸಮಸ್ಯೆ ಬಂದ್ಬಿಡುತ್ತೆ, ವಿಘ್ನ ಬಂದ್ಬಿಡುತ್ತೆ. ಏನಾಗ್ತದೆ? ಸಮಸ್ಯೆ ಬಂದ್ಬಿಡ್ತೈತೆ. ಏನು? ನಾಲಿಗೆ ಸುಖ ಅಷ್ಟೇ. ಸರಿ, ನಾಲಿಗೆ ನೋಡಿ, ನಾಲಿಗೆ ಸುಖ ಅಂದ್ರೆ ನಾಲಿಗೆ ಮೂಲಕ ಸುಖ ಅನುಭವಿಸಿದ್ಯಾರು? ಆತ್ಮನೇ ಅಲ್ವಾ? ಅವಾಗ ಆ ಕರ್ಮದ ಫಲ ಆತ್ಮನಿಗೆ ಇಷ್ಟವಾಗತ್ತೋ ಇಷ್ಟವಾಗಲ್ವೋ? ಖುಷಿ ಕೊಡುತ್ತೋ ಕೊಡಲ್ವೋ? ಕೊಡತ್ತೆ. ಅಂದ್ಮೇಲೆ ಖುಷಿನೂ ಕೊಡ್ತದೆ, ದುಃಖನೂ ಕೊಡ್ತದೆ. ಹಂಗಾಗ್ಬಿಡ್ತದೆ ಅಕ್ಕೋರ, ಯಾವ್ದಾರು ಒಂದಾಗ್ಬೇಕು. ಒಂದೇ ಖುಷಿ ಕೊಡ್ಬೇಕು, ಇಲ್ಲ ದುಃಖ ಕೊಡ್ಬೇಕು. ಒಂದೇ ಆಹಾರ ಖುಷಿ ಆಗುತ್ತೆ. ಖುಷಿ ಆಗತ್ತೋ ಆಗಲ್ವೋ? ಆಗುತ್ತೆ. ಆದ್ಮೇಲೆ ಆ ಸಮಯದಲ್ಲಿ ನಿಮ್ಗೆ ಖುಷಿ ಅಂತ ಅನ್ಸ್, ಆದರೆ ನಿಜವಾಗ್ಲೂ ಅದರಲ್ಲಿ ಖುಷಿ ಸಿಗೋದಿಲ್ಲ. ಯಾಕಂತಂದ್ರೆ ಆ ಎಲ್ಲ ವಸ್ತುಗಳಲ್ಲಿ ರಾವಣ ಸೇರ್ಕೊಂಡ್ಬಿಟ್ಟಿದ್ದಾನೆ. ಏನ್ ಸೇರ್ಕೊಂಡ್ಬಿಟ್ಟಿದ್ದಾನೆ? ರಾವಣ. ಹೌದಾ? ಅವಾಗ ಅದರ ಪ್ರಭಾವ ಆತ್ಮನ ಮೇಲೆ ಬೀಳತ್ತೋ ಬೀಳಲ್ವೋ? ಬೀಳುತ್ತೆ. ರೀಸೆಂಟ್ ಆಗಿ ನೀವು ನ್ಯೂಸ್ ಅಲ್ಲಿ ಕೇಳ್ತಾ ಇದ್ದೀರಾ, ಕಲ್ಲು ಅಂಗಡಿ ಕೆಂಪಿರೋದನ್ನ ನಾವು ತಗೊಂಡೋಗ್ತೀವಿ. ಹೌದಾ? ಕೆಂಪಿರೋ ತಗೊಂಡೋದಾಗ ಏನಾಗತ್ತೆ, ಅದು ಕೆಂಪಾಗಲಿಕ್ಕೆ ಅದು ಸ್ವೀಟ್ ಬಲಿಗೆ ಅದಕ್ಕೆ ಇಂಜೆಕ್ಷನ್ ಕೊಡ್ತಾರಂತ. ಏನ್ ಕೊಡ್ತಾರೆ?
ಇಂಜೆಕ್ಷನ್. ಕಲ್ಲಂಗಡಿ ಹಣ್ಣು ಡಾಕ್ಟರ್ ಹೇಳಿದ್ದಾರೆ ಹಣ್ಣು ತಿನ್ಬೇಕು ಅಂತ ಹೇಳ್ಬಿಟ್ಟು ಬೇಸಿಗೆ ಕಾಲದಲ್ಲಿ ನೀರಿರೋದನ್ನ ತಿನ್ಬೇಕು ಅಂತ ನೀವು ತಿಂತೀರಾ, ಸರಿ. ಆದ್ರೆ ಅದ್ರ ಒಳಗಡೆಗಿರುವಂತ ಇಂಜೆಕ್ಷನ್ ಕೆಲಸ ಮಾಡತ್ತೋ ಮಾಡಲ್ವೋ? ಮಾಡುತ್ತೆ. ಸರಿ. ಮಾರ್ಕೆಟ್ ಅಲ್ಲಿ ಬೆಲ್ಲ ತಗೊಳ್ಳಿಕ್ ಹೋಗ್ತೀರಾ, ಕಪ್ಪಿರೋ ಬೆಲ್ಲ ತಗೊಳ್ತಿರೋ ಹಳದಿ ಇರೋ ಬೆಲ್ಲ ತಗೊಳ್ತಿರೋ? ಇದು ಸ್ವೀಟ್ ಕೊಡುತ್ತೆ, ಅದು ಸ್ವೀಟ್ ಕೊಡುತ್ತೆ. ಹಳದಿ ಇರುವಂತ ಬೆಲ್ಲ ತಗೊಂಡಾಗ ಅದ್ರಲ್ಲಿ ಕೆಮಿಕಲ್ ಆಗ್ಬಿಟ್ಟು ಹಳದಿ ಮಾಡಿರ್ತಾರ. ಹೌದು ತಾನೆ? ಆವಾಗ ಆರೋಗ್ಯ ಚೆನ್ನಾಗಿರ್ತದೋ ಹಾಳಾಗತ್ತೋ? ಓಕೆ. ಮೊದಲು ನಾವು ನೆಲದ ಮೇಲೆ ಮಲ್ಕೊಳ್ತಿದ್ವಿ, ಮಂಚದ ಮೇಲೆ ಮಲ್ಕೊಳ್ತಿದ್ವಿ. ಈ ಕುರ್ಲಾನ್ ಬೆಡ್ ಮೇಲೆ ಮಲ್ಕೊಳ್ತೀವಿ. ಆರೋಗ್ಯ ಚೆನ್ನಾಗಿರತ್ತೋ ಹಾಳಾಗತ್ತೋ? ಅಲ್ವಾ? ಮೊದಲು ಮಣ್ಣಿನ ನೆಲ ಇತ್ತು, ಸೆಗಣಿ ನೆಲ ಇತ್ತು. ಇವತ್ತು ಮಾರ್ಬಲ್ಸ್ ನೆಲ ಇದೆ, ಫಳ 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 ಅಂತ ಹೊಳಿತಾ ಇರ್ತದೆ. ಆರೋಗ್ಯ ಚೆನ್ನಾಗಿರತ್ತೋ ಹಾಳಾಗ್ತಾ ಇದೆಯೋ? ಹಾಳಾಗ್ತಾ ಇದೆ ಆರೋಗ್ಯ. ಅಲ್ವಾ? ಆ ಸಮಯದಲ್ಲಿ ನಿಮಗೆ ಕ್ಷಣಿಕವಾಗಿ ಸುಖದ ಅನುಭವ ಆದ್ರೂ ಕೂಡ ಆತ್ಮದ ವಿಷಯಕ್ಕೆ ಬಂದಾಗ, ಅಂದ್ರೆ ಶರೀರಕ್ಕೆ ಸಾಧನಕ್ಕೆ ಸುಖ ಅಂತ ಅನ್ಸ್ಬೋದು, ಆರಾಮ ಅಂತ ಅನ್ಸ್ಬೋದು. ಆದರೆ ಮೂಲ ರೂಪದ ನೋಡಿದಾಗ ಆತ್ಮನಿಗೆ ಅದರಿಂದ ಏನ್ ಸಿಗ್ತದೆ? ದುಃಖನೇ ಸಿಗತ್ತೆ ಅಲ್ವಾ? ಸರಾಯಿ ಕುಡ್ದವ್ರು ಆವಾಗ ನಶೆ ಇರ್ತದೆ, ಅದು ಕೆಲವೊಂದು ವರ್ಷಗಳ ನಂತರ ಲಿವರ್ ಡ್ಯಾಮೇಜ್ ಆಗತ್ತಲ್ಲ, ಅವಾಗ ನೋವನ್ನು ಅನುಭವಿಸ್ಬೇಕಾಗ್ತದಲ್ವಾ? ಅಂದ್ಮೇಲೆ ಆತ್ಮನ ಅಕೌಂಟ್ ಅಲ್ಲಿ ಪ್ಲಸ್ ಆಯ್ತು ಮೈನಸ್ ಆಯ್ತು? ಮೈನಸ್ ಆಯ್ತು. ಆದ್ರೆ ಆದ್ಮೇಲೆ ವರ್ತಮಾನ ಸಮಯದಲ್ಲಿ ನಮ್ದು ಯೋಗಿ ಜೀವನನೋ ಭೋಗಿ ಜೀವನನೋ? ಭೋಗಿ ಜೀವನ ಅಲ್ವಾ? ಯೋಗಿ ಜೀವನ ಅಂತಂದ್ರೆ ಏನು? ಯೋಗ ಅಂದ್ರೆ ಜೋಡಣೆ ಅಂತ. ಇಲ್ಲಿ ವಿಶೇಷವಾಗಿ ರಾಜಯೋಗ ಅಲ್ವಾ? ಈ ಕರ್ಮ ಮಾಡ್ಬೇಕಾದ್ರೂ ಕೂಡ ನಾನು ಬಾಬಾ ನೆನಪಿನಲ್ಲಿ ಮಾಡ್ಬೇಕೋ ಬೇಡವೋ? ಮಾಡ್ಬೇಕು. ಅಲ್ವಾ? ಹಾಗಿದ್ರೆ ನಾನು ಇಂದ್ರಿಯ ಸುಖವನ್ನ ಅನುಭವಿಸ್ಬೇಕಾದ್ರೆ ಆ ಇಂದ್ರಿಯ ಸುಖದ ಕಡೆಗೆ ಗಮನ ಇರ್ತದೋ ಯೋಗದ ಬಗ್ಗೆ ನಮ್ಗೆ ಗಮನ ಇರ್ತದೋ? ಅಲ್ವಾ? ಬಾಬಾ ಏನ್ ಹೇಳ್ತಾರೆ? ಬ್ರಹ್ಮ ಭೋಜನ ತಿನ್ನಬೇಕಾದ್ರೆ ರುಚಿಗಿಂತ ನೀವು ತಂದೆ ನೆನಪಿನಲ್ಲಿರ್ಬೇಕು ಅಂತ ಹೇಳ್ತಾರೆ. ಏನಿರ್ಬೇಕು? ತಂದೆ ನೆನಪಲ್ಲಿ ಇರ್ಬೇಕು ಅಂತ ಹೇಳ್ತಾರೆ. ಸರಿ. ನಿಮ್ ಕೈಲಿ ಊಟ ಇದೆ, ತಿಂಡಿ ಇದೆ, ನಿಮ್ ಗಮನ ಊಟ ತಿಂಡಿ ಕಡೆ ಮಾತ್ರ ಇದೆ ಅಂತಂದಾಗ ನಿಮ್ಗೆ ಏನ್ ಅನುಭವ ಆಗ್ತದೆ? ರುಚಿಯ ಅನುಭವ ಆಗ್ತದೆ. ಸರಿ. ಊಟ ತಿಂಡಿ ಇದೆ, ಪಕ್ಕದಲ್ಲಿ ಯಾರೋ ಕುತ್ಕೊಂಡಿದ್ದಾರೆ, ಯೋಗೇಶನ್ನ ಕುತ್ಕೊಂಡಿದ್ದಾರೆ, ಅವ್ರ ಹತ್ರ ಮಾತಾಡ್ತಾ ತಿಂದ್ರಿ, ಗಮನ ಎಲ್ಲಿ ಹೋಗ್ತದೆ? ಅಲ್ವಾ? ಕ್ಲಾಸ್ ಹಾಕೊಂಡು ಕೂತ್ಕೊಂಡಿದ್ದೀರಾ, ಟಿವಿ ಆನ್ ಮಾಡ್ಕೊಂಡು ಕೂತ್ಕೊಂಡಿದ್ದೀರಾ, ಪಕ್ಕದವ್ರ ಯಾರ ಮಾತಾಡ್ತಿದ್ದೀರಾ, ಅಥವಾ ನಿನ್ನೆದು ನಾಳೆದು ಯಾವ್ದೋ ಚಿಂತೆ ಮಾಡ್ತಿದ್ದೀರಾ, ಚಿಂತನೆ ಮಾಡ್ತಿದ್ದೀರಾ, ಗಮನ ಎಲ್ಲಿ ಹೋಗ್ತದೆ? ಚಿಂತೆ ಕಡೆ. ಅಲ್ವಾ? ಆಹಾರ ತಿಂತಾ ಇರ್ತೀವಿ, ಅದ ಕಡೆಗೆ ಹೆಚ್ಚಿಗೆ ಗಮನನೂ ಇಡುದಿಲ್ಲ, ಅದ ಕಡೆಗೆ ಹೆಚ್ಚಿಗೆ ಅನುಭವನೂ ಆಗೋದಿಲ್ಲ. ಅಂದ್ರೆ ಇಲ್ಲಿ ನಾನು ಮಾಡ್ತಾ ಇರುವಂತ ಭೋಗ ಬೇರೆ, ಆದ್ರೆ ಯೋಗ ಬೇರೆ ಕಡೆಗಿದೆ. ಇಲ್ಲಿ ನಾನು ಭೋಗಿಸ್ತಾ ಇದ್ದೇನೆ ಸರಿ, ಆದ್ರೆ ಗಮನ ಬೇರೆ ಕಡೆಗಿದೆ. ಎಷ್ಟು ಸುಂದರವಾದ ಮಾತು ಗೊತ್ತಾ? ನಾವು ಬಾಬನ ಮಕ್ಕಳಾದ್ರೆ, ಬ್ರಾಹ್ಮಣರಾದ್ರೆ ನಮಗೂ ಕೂಡ ವೈಯಕ್ತಿಕವಾದ ಲೆಕ್ಕಾಚಾರಗಳು ಬರ್ತವೆ, ಕಾಯಿಲೆಗಳು ಬರ್ತವೆ, ನೆಗಡಿ ಬರ್ತದೆ, ಹೊಟ್ಟೆ ನೋವು ಬರ್ತದೆ, ಎಲ್ಲ ಬರ್ತದೆ. ಅದು ಇಷ್ಟು ಸುಂದರವಾದ ಮಾತು ಅಂತಂದ್ರೆ, ಜ್ವರ ಯಾವಾಗ ಬರುತ್ತೆ ಗೊತ್ತಾ? ಒಂದು ನಾನು ಅಬ್ಸರ್ವೇಷನ್ ಮಾಡಿದ್ದು, ಇಂಪಾರ್ಟೆಂಟ್ ಸೇವೆ ಇದ್ದಾಗಲೇ ಜ್ವರ ಬರ್ತದೆ. ಡೇಟ್ ಕೊಟ್ಟಿರ್ತೀವಿ, ಪ್ರೋಗ್ರಾಮ್ ಕೊಟ್ಟಿರ್ತೀವಿ, ಸ್ಟೇಜ್ ಮೇಲೆ ನಾವೇ ಹೋಗ್ಬಿಟ್ಟು ಪ್ರೋಗ್ರಾಮ್ ಮಾಡ್ಲೇಬೇಕು, ಆವಾಗ್ಲೇನೆ ಜ್ವರ ಬರ್ತದೆ. ಯಾಕೆ ಹೇಳಿ? ಲೆಕ್ಕಾಚಾರ ಅಲ್ಲ, ಲೆಕ್ಕಾಚಾರ ಭೋಗಿಸ್ಲೇಬೇಕಾ? ಆವಾಗ ನಮ್ಮ ಗಮನ ಜ್ವರದ ಕಡೆಗೆ ಇರೋದಿಲ್ಲ, ಕ್ಲಾಸ್ ಮಾಡ್ಲೇಬೇಕಲ್ಲ, ಅಲ್ಲಿ ಇಂಪಾರ್ಟೆಂಟ್. ಆವಾಗ ಆ ಯೋಗದಿಂದ ಏನಾಗತ್ತೆ, ಈ ಭೋಗ ಏನಾಗ್ಬಿಡ್ತಾ ಹೊರಟೋಗ್ಬಿಡ್ತದೆ. ಅದೇ ಮನೇಲಿ ಬೇಕಾದಷ್ಟು ಅಯ್ಯೋ ನನಗೆ ಜ್ವರ ಬಂದ್ಬಿಟ್ಟಿದೆ ರೀ, ಏನು ಕೆಲಸ ಮಾಡ್ಲಿಕ್ಕೆ ಆಗಲ್ಲ ರೀ ಅಂತ ಆ ಶರೀರದ ಕಡೆ ಕೊಟ್ಟುಬಿಟ್ಟು ಆ ಜ್ವರದ ನೋವನ್ನ ನಾನೇನ್ ಮಾಡ್ತೇನೆ? ಹೋಗಿಸ್ತೇನೆ. ಓಕೆ. ಅದೇನೆ ಎಲ್ಲೋ ಒಂದ್ ಕಡೆ ಸೇವಾ ಕೇಂದ್ರಕ್ಕೆ ಹೋದಾಗ ನಮ್ಮಿಂದನೇ ಪ್ರೋಗ್ರಾಮ್ ಆಗ್ಬೇಕು, ಅಂದ್ರೆ ನಮ್ಮಿಂದನೇ ಬಾಬಾ ಮಾಡಿಸೋದು, ನಾವೇ ನಿಮಿತ್ತ ಅಷ್ಟೇ. ಆ ಸಮಯದಲ್ಲಿ ನಮ್ಮ ಕರ್ಮದ ಲೆಕ್ಕಾಚಾರ ಹಳೇದೇನಿದೆ ಅಲ್ಲಿ ಈಶ್ವರೀಯ ಸೇವೆ ಯೋಗದ ಮೂಲಕ ಏನಾಗ್ಬಿಡ್ತಿರ್ತದೆ? ಕ್ಲಿಯರ್ ಆಗಿದ್ದಿರ್ತದೆ. ಅದಕ್ಕೆ ಬಾಬಾ ಏನ್ ಹೇಳ್ತಾರೆ? ಮಕ್ಕಳೇ, ನೀನು ಮಾಡಿರುವಂತ ಕರ್ಮದ ಫಲವನ್ನ ನೀನು ಭೋಗಿಸ್ಲೇಬೇಕು, ಆದ್ರೆ ಯೋಗದಿಂದ ಇದ್ದು ನೀವು ಅದನ್ನು ಭೋಗಿಸಿದಾಗ ಅದರ ಪ್ರಭಾವ ನಿನ್ನ ಮೇಲೆ ಕಡಿಮೆ ಆಗುತ್ತೆ. ಬಾಬಾ ಎಷ್ಟೋ ಸಲ ಹೇಳ್ತಾರೆ, ನನ್ನ ನೆನಪಿನಲ್ಲಿ 5 ಕಿಲೋಮೀಟರ್ ನಡ್ಕೊಂಡು ಹೋದ್ರು ನಿಮ್ಗೆ ಸುಸ್ತಾಗೋದಿಲ್ಲ. ಪಾರ್ವತಕ್ಕವರು ಕೇಳಿ ಅನುಭವ ಇದೆ.
ಓಕೆ. ಬಾಬಾ ನೆನಪಿನಲ್ಲಿ ಬಿಸಿಲಲ್ಲಿ ತೋಟದ ಕೆಲಸ ಮಾಡೋದು ಸುಸ್ತಾಗೋದಿಲ್ಲ ಅಲ್ವಾ ಅಕ್ಕೋರೆ? ಹೌದಣ್ಣವ್ರೆ. ಹಾ. ಯಾಕಂದ್ರೆ ಬಾಬಾನ ನಶೆ ಇರ್ತಲ್ಲ, ಯೋಗದಲ್ಲಿದ್ದು ನಾವು ಭೋಗದಲ್ಲಿದ್ದೀವಿ ಅಲ್ಲಿ. ಓಕೆ. ಆವಾಗ ಅಲ್ಲಿರುವಂತ ಬಿಸಿಲಿನಗಿಂತ, ಅಲ್ಲಿರುವಂತ ಬೆವರಿನಗಿಂತ, ಅಲ್ಲಿರುವಂತ ಬೆನ್ನು ನೋವಿನಗಿಂತ ಬಾಬನ ಜೊತೆಯ ಯೋಗ ನಮ್ಗೆ ಏನ್ ಮಾಡುತ್ತೆ ಅಂದ್ರೆ ಖುಷಿಯನ್ನ ಕೊಡುತ್ತೆ, ಆನಂದವನ್ನ ಕೊಡುತ್ತೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಭೋಗಿ ಅಂತ ನೀನು ಮಾಡಿರುವಂತ ಕರ್ಮವನ್ನ ನೀನು ಭೋಗಿಸಲೇಬೇಕಾಗ್ತದೆ. ಆದರೆ ಯೋಗದಲ್ಲಿ ಇದ್ದು ಏನ್ ಮಾಡು, ಭೋಗಿಸು. ಆದರೆ ಆದ್ಮೇಲೆ ನಾವು ಯೋಗದಲ್ಲಿ ಇರ್ತೀವಿ. ಯಾವ ಯೋಗ? ಭೋಗದ ಯೋಗ. ನಾನು ಶರೀರ ಹೇಳುವಂತ ಯೋಗ ಅಲ್ವಾ? ಅಯ್ಯೋ ನಾನೇ ಮಾಡ್ಬೇಕಾ ಮನೆ ಕೆಲಸ, ಬೇರೆಯವ್ರು ಮಾಡಿದ್ರೆ ಆಗೋದಿಲ್ವಾ, ಆ ಯೋಗ. ಹೌದು. ಸೆಂಟರಿಗೆ ಹೋದಾಗ ಸೆಂಟರ್ ಟೀಚರ್ಗೆ ಬೈಕೋಳ್ತಾ ಮಾಡುವಂತ ಯೋಗ. ಇಲ್ಲ ಇಲ್ಲ ಹಾಗಲ್ಲ. ಮನೆಯಲ್ಲಿ ಕರ್ಮ ಮಾಡ್ಬೇಕಾದ್ರೆ ಮನೆಯವ್ರಿಗೆ ನಿಂದನೆ ಮಾಡ್ತಾ ಮಾಡುವಂತ ಯೋಗ. ಅಯ್ಯೋ 63 ಜನ್ಮದ ಸಾಲ ತೀರಿಸ್ಬೇಕಲ್ರಿ ಯೋಗ. ಹೌದು. ಇನ್ನೊಂದು ವಾರದಲ್ಲಿ ದೀಪಾವಳಿ ಹಬ್ಬ ಬಂದ್ಬಿಡ್ತು, ಮನೆ ಕ್ಲೀನೇ ಆಗಿಲ್ಲ ಹೇಳುವಂತ ಯೋಗ. ಆವಾಗ ನೀವು ಆ ಯೋಗವನ್ನ ಮಾಡ್ಬಿಟ್ಟು ಭೋಗಿಸಿದ್ರಿ, ಈ ಭೋಗದ ಪ್ರಮಾಣ ಇನ್ನು ಜಾಸ್ತಿ ಆಗತ್ತೋ ಆಗಲ್ವೋ? ಜಾಸ್ತಿ ಆಗುತ್ತೆ. ಅವಾಗ ಯಾರ ಜೊತೆಗೆ ಯೋಗ ಇರಬೇಕು? ಭಗವಂತನ ಜೊತೆಲಿ ಬಾಬನ ಜೊತೆ ಯೋಗ ಇರ್ಬೇಕು. ಅಂದ್ರೆ ನಾನು ಆತ್ಮ ಅಂತ ತಿಳಿದುಕೊಂಡು ಭಗವಂತ ಜೊತೆಗೆ ಏನ್ ಮಾಡ್ಬೇಕು? ಯೋಗ ಇರ್ಬೇಕು. ಅಂದ್ರೆ ನೀವು ಮಾಡುವಂತ ಕರ್ಮದಲ್ಲಿ ಆತ್ಮೀಯರೇ, ಕರ್ಮದ ಲೆಕ್ಕಾಚಾರದ ಅನುಸಾರ ಭೋಗಕ್ಕಿಂತ ಯೋಗದ ಕಡೆಗೆ ಏನಿರ್ಬೇಕು? ಗಮನ ಇರ್ಬೇಕು. ಹೆಚ್ಚಿನ ಗಮನ ಇರಬೇಕು. ಇವಾಗ ನನ್ನ ವೈಯಕ್ತಿಕ ಜೀವನ ಉದಾಹರಣೆ ತಗೊಳ್ಳಿ. ಈಗ ಪ್ರೆಸೆಂಟ್, ಈಗ ಬಾಬಾ ನನ್ನ ಮೂಲಕ ಏನ್ ಮಾಡ್ತಿದ್ದಾರೆ? ಜ್ಞಾನವನ್ನ ತಿಳಿಸ್ತಾ ಇದ್ದಾರೆ. ಈಶ್ವರಿ ಜ್ಞಾನವನ್ನು ತಿಳಿಸ್ತಾ ಇದ್ದಾರೆ. ಓಕೆ. ಈಗ ಈಶ್ವರಿ ಜ್ಞಾನ ಯೋಗೇಶನ್ನ ತಿಳಿಸ್ತಾ ಇದ್ದಾರೋ ಬಾಬಾ ತಿಳಿಸ್ತಾ ಇದ್ದಾರೋ? ಬಾಬಾ ತಿಳಿಸ್ತಾ ಇದ್ದಾರೆ. ನನ್ನ ಕೆಲಸ ಏನು? ನಿಮಿತ್ತ. ಭೋಗಿಸ್ಬೇಕದನ್ನ ಚೆನ್ನಾಗಿದ್ಬಿಟ್ಟು ಏನ್ ಮಾಡ್ಬೇಕು? ಬಾಬಾ ಏನ್ ಜ್ಞಾನ ಹೇಳ್ತಾರೋ ಆ ಸ್ವರೂಪದಲ್ಲಿ ಇದ್ಬಿಟ್ಟು ಭೋಗಿಸಬೇಕು, ಅನುಭವಿಸ್ಬೇಕು. ಓಕೆ. ಅದನ್ನ ಬಿಟ್ಬಿಟ್ಟು ನಾನು ಜ್ಞಾನ ಹೇಳ್ತಿದ್ದೇನೆ ಅಂತ ಅಭಿಮಾನದಲ್ಲಿ ಬಂದ್ರೆ ಆ ಪ್ರೀತಿ ಇದೆಯಲ್ಲ, ಆ ಶಕ್ತಿ ಇದೆಯಲ್ಲ, ಆ ಭಗವಂತನ ಸತ್ಯವಾದಂತ ಅನುಭವ ಇದೆಯಲ್ಲ, ಆ ಅನುಭವ ಆಗೋದಿಲ್ಲ ಆತ್ಮೀಯರೇ, ಅಲ್ವಾ? ಇನ್ನೂ ಉತ್ತಮ ಉದಾಹರಣೆ ಹೇಳಬೇಕು ಅಂತಂದ್ರೆ, ನಿಮ್ಮ ಮನೆಯಲ್ಲಿ ನೀವು ಊಟ ಮಾಡಿದ್ರೆ ಹೆಂಗಿರ್ತದೆ, ಹೋಟೆಲಿನ ಊಟ ಮಾಡೋದು ಹೇಗಿರ್ತದೆ ಅಲ್ವಾ? ನಿಮ್ಮ ಮನೆಯವರು ಮಾಡಿರುವಂತ ಊಟ ಹೇಗಿರ್ತದೆ, ಅಮ್ಮ ಮಾಡಿರೋ ಊಟ ಹೇಗಿರ್ತದೆ, ಅದೇ ಅಮ್ಮ ಮಡಿಲಲ್ಲಿ ಇಟ್ಕೊಂಡ್ಬಿಟ್ಟು ತುತ್ತು ತಿನ್ನಿಸೋದು ಹೆಂಗಿರ್ತದೆ? ಯಾವ ಚೆನ್ನಾಗಿರ್ತದೆ ಹೇಳಿ ನೋಡೋಣ. ಅಮ್ಮನ ಮಡಿಲಲ್ಲಿ ಕುತ್ಕೊಂಡು ತುತ್ತು ತಿಂದಾಗ ನಿಮ್ಗೆ ತುತ್ತಿನ ಆ ರುಚಿ ಕಡೆ ಗಮನ ಇರ್ತದೋ, ಅಮ್ಮನ ಪ್ರೀತಿ ಕಡೆ ಗಮನ ಇರ್ತದೋ? ಅಮ್ಮನ ಪ್ರೀತಿ ಕಡೆ. ಅದಕ್ಕೆ ಏನ್ ಹೇಳ್ತಾರೆ? ಯೋಗಿ ಪ್ಲಸ್ ಭೋಗಿ. ನಾವ್ ಇವತ್ತೇನ್ ಮಾಡ್ತೀವಿ? ಬರೀ ಭೋಗದ ಕಡೆಗೆ ಮಾತ್ರ ಗಮನವನ್ನ ಕೊಡ್ತಾ ಇದೀವಿ ಅಲ್ವಾ? ಒಳ್ಳೇದಿರ್ಲಿ ಕೆಟ್ಟದಿರ್ಲಿ ಯಾವುದೇ ಇರ್ಲಿ, ಆದ್ರೆ ನಾವೇನ್ ಮಾಡ್ತಿದೀವಿ? ಗಮನ ಕೊಡ್ತಾ ಇರೋದು ಯಾವ್ದಲ್ಲಿ? ಭೋಗಿಸ್ತಾ ಇದ್ದೀವಿ. ಇಲ್ಲಿ ಬಾಬಾ ಹೇಳ್ತಾರೆ, ಯೋಗಿಗಳಾಗ್ಬಿಟ್ಟು ಭೋಗಿಸಿದಾಗ ಅವಾಗ ಏನಾಗ್ತದೆ? ಆ ಸುಖ, ಇನ್ನೂ ಸುಖದ ಅನುಭವ ನಿಮ್ಗೆ ಆಗ್ತದೆ. ದುಃಖ ಇದೆ, ದುಃಖದ ಪರ್ಸೆಂಟೇಜ್ ಏನಾಗ್ತದೆ? ಕಡಿಮೆ ಆಗ್ತದೆ. ನಿಮ್ಗೆ ನೋವಿದ್ದಾಗ ಇಂಜೆಕ್ಷನ್ ತಗೊಂಡಾಗ ಏನಾಗ್ತದೆ? ಕಡಿಮೆ ಆಗ್ತೈತೆ. ನೋವಿನ ಪರ್ಸೆಂಟೇಜ್ ಕಡಿಮೆ ಆಗ್ತದಲ್ವಾ? ಅದು ಶರೀರಕ್ಕೆ ತಗೊಳ್ತೀವಿ. ಅದೇ ರೀತಿ ಆತ್ಮಕ್ಕೂ ಮತ್ತು ಮನಸ್ಸಿಗೂ ಕೂಡ ಡೋಸೇಜ್ ತಗೊಳ್ಬೇಕಲ್ವಾ? ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ ಆದ್ಮೇಲೆ, ಯಾವ ದಿನ ಅಮೃತ ವೇಳೆ ಚೆನ್ನಾಗಿರ್ತದೆ, ನುಮಾಸ್ವಾಮಿ ಯೋಗ ಚೆನ್ನಾಗಿರ್ತದೆ, ಅವಾಗ ಯಾರು ಎಷ್ಟು ನಿಂದನೆ ಮಾಡಿದ್ರು ಅದ್ರ ಎಫೆಕ್ಟ್ ನಮ್ಗೆ ಆಗೋದೇ ಇಲ್ಲ. ಹೌದಲ್ವೋ? ಯಾಕೆ ಹೇಳಿ? ರಕ್ಷಣೆ ಇರ್ತದೆ ಬಾಬಂದು. ಸ್ವೆಟರ್ ಹಾಕೊಂಡೋದು ಹೇಗೆ ಚಳಿತ ಆಗೋದಿಲ್ವಲ್ಲ, ಹಾಗೆ ರಕ್ಷಣೆ ಇರ್ತದೆ. ಅದ್ರ ಡೈರೆಕ್ಟ್ ಎಫೆಕ್ಟ್ ನಮ್ಮ ಮೇಲೆ ಆಗೋದಿಲ್ಲ. ಅದಕ್ಕಾಗಿ ನಾನು ಯೋಗಕ್ಕೆ ಹೆಚ್ಚಿಗೆ ಪ್ರಾಮುಖ್ಯತೆ ಕೊಡಬೇಕು, ಭೋಗಕ್ಕೆ ಕೊಡಬೇಕು? ಅದ್ ನಂಗೆ ತುಂಬಾ ಬೇಜಾರಾಗೋದೇ ಗೊತ್ತಾ? ಬಾಬನ್ ಮನೆಗೆ ಹೋಗಿರ್ತೀವಿ, ನಾವು ಪ್ರಾಮುಖ್ಯತೆ ಕೊಡೋದು ಯಾವ್ದಕ್ಕೆ? ಅಯ್ಯೋ ಅಕ್ಕೋರೆ, ಇಷ್ಟು ಸಿಂಪಲ್ ಬ್ರಹ್ಮ ಭೋಜನನ ಇವತ್ತು ಬೋಂಡಾ ಮಾಡಿಲ್ವಾ, ಇವತ್ತು ಪಾಯಸ ಮಾಡಿಲ್ವಾ, ಇವತ್ತು ಪುರಿ ಮಾಡೇ ಇಲ್ಲ, ಪಲಾವ್ ಮಾಡೇ ಇಲ್ಲ, ನಮ್ಮ ಗಮನ ಎಲ್ಲಿರ್ಬೇಕು? ಅಷ್ಟೊತ್ತಿಗೆ ಹೊಟ್ಟೆ ತುಂಬಬೇಕು, ಒಂದ್ ಅವಲಕ್ಕಿನೋ ಅನ್ನ ಸಾಂಬಾರ್ ಸಾಕು. ಗಮನ ಇಲ್ಲಿ ಜ್ಞಾನ ಯೋಗದ ಕಡೆಗೆ ಇರ್ಬೇಕು. ಹೌದಾ? ಹಾಗಿದ್ರೆ ನಾವು ಯೋಗಿಗಳು ಭೋಗಿಗಳು? ಇಷ್ಟು ವರ್ಷ ಏನಾಗಿದ್ವಿ? ಭೋಗಿಸಿದ್ವಿ.
ಹೌದು ಅಲ್ವಾ? ಈಗ ನಾವೇನಾಗ್ಬೇಕು? ಯೋಗಿಗಳಾಗ್ಬೇಕು. ಯೋಗಿಗಳಾಗ್ಬಿಟ್ಟು ಭೋಗಿಸಿ. ಹ್ಮ್ ಹಾಗಿದ್ರೆ ಯೋಗಿಗಳಾಗ್ಬಿಟ್ಟು ಭೋಗಿಸೋದು ಅಂತಂದ್ರೆ ಏನು? ಯೋಗಿಗಳಾಗ್ಬಿಟ್ಟು ಭೋಗಿಸೋದು ಅಂತಂದ್ರೇನು? ಭೋಗದಲ್ಲಿ ಡಿಟ್ಯಾಚ್ಮೆಂಟ್. ಕೇಳಿ, ಈಗ ನೀವು ಮಲ್ಕೊಳ್ಬೇಕು, ಸರಿನಾ? ಬರೀ ನೆಲದ ಮೇಲೆ ಮಲ್ಕೊಂಡ್ರೆ ಏನಾಗ್ತದೆ? ಮಲ್ಕೊಳ್ಬೇಕು, ಸರಿ. ಶರೀರ ನೆಲದ ಮೇಲೆ ಮಲ್ಸ್ಕೊಂಡ್ಬಿಟ್ಟಪ್ಪ, ಏನಾಗ್ತದೆ? ಖಾಲಿ ಖಾಲಿ ನೆಲ, ಅಲ್ಲಿ ಚಾಪೆನೂ ಹಾಕಿಲ್ಲ, ಏನೂ ಹಾಕಿಲ್ಲ, ನೆಲದ ಮೇಲೆ ಮಲ್ಕೊಂಡ್ರೆ ಏನಾಗ್ತದೆ? ನೋವು ಶುರುವಾಗುತ್ತೆ. ನೋವು ಶುರು ಆಗತ್ತೆ, ಆ ತಂಪಿನ ಅನುಭವ, ಬಿಸಿ ಅನುಭವ ಆಗತ್ತೆ, ಸರಿನಾ? ಒಂದ್ ಚಾಪೆ ಹಾಕೊಂಡ್ರೆ ಸ್ವಲ್ಪ ಆರಾಮ್ ಅಂತ ಅನ್ಸುತ್ತೆ. ಬೆಡ್ ಹಾಕೊಂಡ್ರೆ ಇನ್ನೂ ಸ್ವಲ್ಪ ಆರಾಮ್ ಅಂತ ಅನ್ಸುತ್ತೆ. ಮಂಚದ ಮೇಲೆ ಮಲ್ಕೊಂಡ್ರೆ ಇನ್ನೂ ಆರಾಮ್ ಅಂತ ಅನ್ಸುತ್ತೆ. ಅದ್ರ ಮೇಲೆ ಒಂದ್ ಬೆಡ್ ಹಾಕೊಂಡ್ರೆ ಇನ್ನೂ ಆರಾಮ್ ಅಂತ ಅನ್ಸುತ್ತೆ. ಫ್ಯಾನ್ ಹಾಕೊಂಡ್ರೆ ಇನ್ನೂ ಆರಾಮ. ಇನ್ನು ಯಾಕೆ ಆರಾಮ್ ಬಂತು? ಯಾಕೆ ಆರಾಮ್ ಬಂತು? ಆ ಸಾಧನದಿಂದ. ಯಾವ್ದಿಂದ? ಸಾಧನೆ. ಆ ಸಾಧನದಿಂದ ಶರೀರಕ್ಕೆ ಆರಾಮದ ಅನುಭವ ಆಯ್ತು ತಾನೇ, ಮಾಡಿದ್ ನಿದ್ರೇನೆ. ಹೌದು. ಪ್ರತಿಯೊಂದು ಸಾಧನ ಸೇರಿದಾಗ ನಿಮ್ಗೆ ನಿದ್ರೆ ಏನ್ ಮಾಡುತ್ತೆ? ಖುಷಿಯನ್ನ ಕೊಡುತ್ತೆ, ಹೌದಾ? ಹೌದು. ಮನೆಯಲ್ಲಿ ಅಥವಾ ಹೊರಗಡೆಗೆ ಹಾಗೆ ಓಡಾಡೋದು, ಕಾಲಿಗೆ ಚಪ್ಪಲಿ ಹಾಕೊಂಡು ಓಡಾಡಿದ್ರೆ ಆರಾಮ ಅಂತ ಅನ್ಸತ್ತೋ ಅನ್ಸಲ್ವೋ? ಅನ್ಸುತ್ತೆ. ಯಾಕೆ? ಯಾಕೆ? ಕಾಲ್ಗೇನು ಧೂಳು ಅದಕ್ಕಾಗಲ್ಲ. ಕಾಲಿಗೆ ಧೂಳು ತಾಗೋದಿಲ್ಲ, ಮುಳ್ಳು ತಾಗೋದಿಲ್ಲ, ಗ್ಲಾಸ್ ತಾಗೋದಿಲ್ಲ, ಗಾಯ ಆಗೋದಿಲ್ಲ, ನೋವಾಗೋದಿಲ್ಲ, ಹೌದಾ? ಹೌದು. ಹಾಗಿದ್ರೆ ಭಗವಂತನ ಪ್ರಶ್ನೆ, ನಿಮ್ಮ ಕರ್ಮ ಚೆನ್ನಾಗಾಗ್ಬೇಕು ಅಂತ ಶರೀರ ಮತ್ತು ಸಾಧನದ ಕಡೆಗೆ ಇಷ್ಟೆಲ್ಲ ಗಮನ ಕೊಡ್ತೀರಲ್ವಾ? ಆತ್ಮ ಮತ್ತು ಮನಸ್ಸನ್ನು ಕೂಡ ಒಂದು ಸಾಧನದಲ್ಲಿ, ಒಂದು ಸ್ಥಿತಿಯಲ್ಲಿ, ಒಂದು ಸ್ಥಳದಲ್ಲಿ ಸ್ಥಿತ ಮಾಡಿಬಿಟ್ಟು ಕರ್ಮ ಮಾಡ್ಬೇಕೋ ಬೇಡವೋ? ಮಾಡ್ಬೇಕಣ್ಣ. ಊಟ ಮಾಡ್ಬೇಕೋ ಬೇಡವೋ? ಊಟನೂ ಮಾಡ್ಬೇಕು. ಉಳಿದವರೆಲ್ಲ ಹೇಳಿ, ಊಟ ಮಾಡ್ಬೇಕೋ ಬೇಡವೋ? ಮಾಡ್ಬೇಕು. ಸರಿ, ಮಲ್ಕೊಂಡು ಊಟ ಮಾಡಿ, ಏನಾಗ್ತದೆ? ಆಗಲ್ಲ. ಮಲ್ಕೊಂಡ್ ಮಾಡಿ. ಒಂದ್ ಕಾಲ ಮೇಲೆ ನಿಂತ್ಕೊಂಡು ಊಟ ಮಾಡಿ, ಏನಾಗ್ತದೆ? ಆಗಲ್ಲ. ವಜ್ರಾಸನದಲ್ಲಿ ನಿಂತ್ಕೊಂಡು ಊಟ ಮಾಡಿ, ಏನಾಗ್ತದೆ? ಆಗಲ್ಲ, ಮಾಡಕ್ಕಾಗಲ್ಲ. ಆಗದೆ ಇರೋದೇನಿಲ್ಲ, ಆಗ್ತದೆ. ಆದ್ರೆ ಡೈನಿಂಗ್ ಟೇಬಲ್ ಅಲ್ಲಿ ಕೂತ್ಕೊಂಡು ಮಾಡಿದ್ರೆ ಆರಾಮ್ ಅಂತ ಅನ್ಸುತ್ತೆ, ಹೌದಾ? ಹೌದಾ ಅಲ್ವೋ? ಹೌದಣ್ಣ. ಹಾಗೆ ಯೋಗಿ ಅಂತಂದ್ರೆ, ನೀವೇನೇ ಕರ್ಮವನ್ನ ಮಾಡಬೇಕಾದ್ರೆ ನಿಮ್ಮ ಮನ ಬುದ್ಧಿಯನ್ನ ಪರಮಾತ್ಮನ ಜೊತೆಯಲ್ಲಿ ಇಟ್ಟು ನೀವು ಕರ್ಮ ಮತ್ತು ಕರ್ಮದ ಫಲಕ್ಕೆ ಹೋದಾಗ ಆ ಕರ್ಮ ಏನಾಗತ್ತೆ? ಸುಖಮಯವ. ಸಹಜ, ಸುಖಮಯ, ಸಫಲತಾಪೂರ್ವಕವಾಗಿ ಆಗತ್ತೆ ಅಲ್ವಾ? ನಾನು ಏನದು ಬರಿಬೇಕಾ? ಡೈನಿಂಗ್ ಟೇಬಲ್ ಇದೆ, ಎಷ್ಟು ಆರಾಮ್ ಆಗತ್ತೆ ಅಲ್ವಾ? ಮೈಕ್ ಇದ್ರೆ ಎಷ್ಟು ಆರಾಮ್ ಆಗತ್ತೆ ಅಲ್ವಾ? ಮೈಕ್ ಇಲ್ಲೊಂದು ಜೋರಾಗಿ ನಾನು ಕೂಗ್ಬೇಕಾಗ್ತದೆ, ಕಷ್ಟ ಪಡ್ಬೇಕಾಗತ್ತಲ್ವಾ? ಅದಕ್ಕಾಗಿ ಹೀಗೆ ಶಾರೀರಿಕವಾಗಿ ಯಾವುದೋ ಒಂದು ಕರ್ಮವನ್ನ ಮಾಡಬೇಕಾದ್ರೆ, ಮನೆಯಲ್ಲಿ ನೋಡಿ, ಶಾರೀರಿಕವಾಗಿ ಏನೇ ಕರ್ಮ ಮಾಡಬೇಕಾದ್ರೂ ಬೆಳಗ್ಗೆ ಶರೀರಕ್ಕೆ ಸ್ನಾನ ಮಾಡಿಸಿ, ಊಟ ತಿಂಡಿ ಕೊಟ್ಟು, ಶುಭ್ರವಾದ ಬಟ್ಟೆಯನ್ನು ಹಾಕೊಂಡು, ಅಡಿಗೆಗೆಲ್ಲ ತಿಂಡಿ ಎಲ್ಲ ರೆಡಿ ಅಂದ್ರೆ ಎಲ್ಲ ವ್ಯವಸ್ಥೆಯನ್ನ ಮಾಡಿ ಆಮೇಲೆ ತಿಂಡಿ ಮಾಡ್ಲಿಕ್ಕೆ ಹೋದ್ರೆ ಸರಿ ಆಗತ್ತಲ್ವಾ? ಸ್ನಾನ ಮಾಡ್ತೀನಿ ನಾನು ಮಾಡ್ಲಿಕ್ಕೆ ಹೋಗ್ತೀನಪ್ಪ, ಪಾತ್ರೆ ತೊಳೆದೇ ಇಲ್ಲ, ಆವಾಗೆಲ್ಲ ರೆಡಿ ಮಾಡಬೇಕು, ಸರಿ? ಎಲ್ಲಾ ಇಟ್ಟ ಮೇಲೆ ಒಲೆ ಮೇಲೆ ಐಟಮ್ ಇಟ್ಟಿದ್ದೇನೆ ಒಗ್ಗರಣೆಗೆ, ಆವಾಗ ಸಾಸಿವೆ ತರ್ಲಿಕ್ಕೆ ಅಂಗಡಿ ಓಡೋಗೋದು, ಅವಾಗ ಹೆಂಗಿರ್ತದೆ? ಆಗಲ್ಲ. ಕಷ್ಟ ಆಗತ್ತಲ್ವಾ? ಅದಕ್ಕೆ ಹೌದು. ಮೊದಲೇ ಎಲ್ಲಾನು ತಯಾರಿ ಮಾಡ್ಕೊಂಡಿದ್ದಿದ್ರೆ ಕಷ್ಟ. ಹಾಗೆ ಇಲ್ಲಿ ಬಾಬಾಳ್ತ ನಮ್ಮ ಜೀವನ ಏನಿರಬೇಕು? ಯೋಗಿ ಜೀವನನು ಭೋಗಿ ಜೀವನನು? ಯೋಗಿ ಜೀವನ. ಈಗ ಭಗವಂತನ ಪ್ರಶ್ನೆ, ಮಕ್ಕಳೇ, ಕರ್ಮವನ್ನ ಮಾಡಬೇಕಾದ್ರೆ ನಿಮ್ಗೆ ಸ್ಥೂಲವಾದಂತ ಸಾಧನ ಹೆಚ್ಚಿಗೆ ಬೇಕು ಅಂತ ಅನ್ಸತ್ತೋ ಅಥವಾ ಬಾಬನ ಪ್ರೀತಿ ಹೆಚ್ಚಿಗೆ ಇರಬೇಕು ಅಂತ ಅನ್ಸತ್ತು? ಈಗ ಬಾಬನ್ ಪ್ರೀತಿನೇ ಹೆಚ್ಚಿಗೆ. ನಾನು ಹೇಳಿದ ಅರ್ಥ ಆಯ್ತಾ? ಸ್ಥೂಲವಾದಂತ ಸಾಧನ, ಸ್ಥೂಲವಾದಂತ ಜನ ನನ್ನ ಜೊತೆಗೆ ಇರಬೇಕು ಅಂತ ಅನ್ಸತ್ತೋ? ಸಾಧನಗಳಿರ್ಬೋದು, ಜನ ಇರ್ಬೋದು, ಅಥವಾ ಬಾಬನ ಪ್ರೀತಿ ಶಕ್ತಿ ನನಗೆ ಜಾಸ್ತಿ ಇರಬೇಕು ಕರ್ಮವನ್ನ ಮಾಡ್ಬೇಕು ಅಂತ ಅನ್ಸತ್ತು? ಬಾಬನ ಪ್ರೀತಿ ಶಕ್ತಿ ಬೇಕು ಅನ್ಸುತ್ತೆ. ಅದು ಸೇವೆ ವಿಷಯದಲ್ಲಿ ಇರ್ಬೋದು, ಸಾಧನೆ ಇರ್ಬೋದು, ಪುರುಷಾರ್ಥ ಇರ್ಬೋದು. ನನ್ನ ಎದುರುಗಡೆ ತುಂಬಾ ಜನ ಇರ್ಬೇಕಪ್ಪ ಅಂತ ಅನ್ಸತ್ತೋ ಸೇವೆ ಮಾಡ್ಬೇಕಾದ್ರೆ? ಅಥವಾ ಸ್ಥಿತಿ ಚೆನ್ನಾಗಿರ್ಬೇಕು, ಬಾಬಾನ ಉಪಯೋಗ ಮಾಡ್ಕೊಳ್ಬೇಕು ಅಂತ ಅನ್ಸತ್ತೋ? ಹಾಗಿದ್ರೆ ನಾನು ಕರ್ಮವನ್ನ ಮಾಡ್ಬೇಕಾದ್ರೆ ಯೋಗದ ಕಡೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕು, ಭೋಗದ ಕಡೆ ಕೊಡಬೇಕು? ಯೋಗದ ಕಡೆ. ಯೋಗದಲ್ಲಿ
ಬಾಬನ ಮನೆಗೆ ಹೋಗಿ ಇರ್ತೀರ, ತಿಂಡಿ ಸಿಕ್ಕಿರ್ತದೆ, ಓ ಇವತ್ ತಿಂಡಿ ತುಂಬಾ ರುಚಿಯಾಗಿದೆ ಅಂತ ಆ ರುಚಿ ಕಡೆ ಕೊಡ್ಬೇಕು, ತಂದೆಯ ನೆನಪಿನ ಕಡೆ ಕೊಡ್ಬೇಕು. ತಂದೆ ಕಡೆ ನೆನಪಿನ ಕಡೆಗೆ ಇಡೋದನ್ನು ಕೂಡ ಒಂದು ಕರ್ಮ ಅಲ್ವಾ? ಹೌದು, ಆ ಕರ್ಮದ ಫಲನು ಕೂಡ ಯಾರಿಗೆ ಸಿಗತ್ತೆ? ಆತ್ಮನಿಗೆ. ಅಲ್ವಾ? ಹಾಗಿದ್ರೆ ಬಾಬನ ಪ್ರಶ್ನೆ, ವರ್ತಮಾನ ಸಮಯದಲ್ಲಿ ಕರ್ಮ ಮಾಡ್ಬೇಕಾದ ನಿಮ್ಮ ಗಮನ ಯೋಗದ ಕಡೆಗಿದೆಯೋ ಭೋಗದ ಕಡೆಗಿದೆಯೋ? ಯಾವ್ದು ಕಡೆಗಿದೆ? ಭೋಗದ ಕಡೆ. ನಿಮಿತ್ತ ಟೀಚರ್ ಹೇಳ್ತಾರೆ, ನಾಳೆ ಭಾನುವಾರ ಬೆಳಿಗ್ಗೆ 9 ಗಂಟೆಯಿಂದ ಬಟ್ಟಿ ಇರ್ತದೆ. ಏನಿರ್ತದೆ? ಬಟ್ಟೆ ಇರ್ತದೆ ಅಂತ ಹೇಳ್ತಾರೆ. ಮಧ್ಯಾಹ್ನ 1 ಗಂಟೆಗೆ ಬ್ರಹ್ಮ ಭೋಜನ ಇರ್ತದೆ. ಏನಿರ್ತದೆ? ಬ್ರಹ್ಮ ಭೋಜನ. ಬಟ್ಟಿ ಯೋಗ, ಬ್ರಹ್ಮ ಭೋಜನ ಭೋಗ. ನಾವು ಸೇವಾ ಕೇಂದ್ರಕ್ಕೆ ಎಷ್ಟು ಗಂಟೆಗೆ ಹೋಗ್ತೀರಿ? ಯಾವ ಟೈಮಲ್ಲಿ ಹೋಗ್ತೀವಿ? 12 ಗಂಟೆಗೆ. 1 12 ಗಂಟೆಗೆ ಹೋದ್ರೆ ತುಂಬಾ ಉತ್ತಮ. 1 ಗಂಟೆ ಭೋಗದ ಟೈಮ್ ನಲ್ಲಿ. ಅಂದ್ರೆ ನಾವು ಹೌದು. ಯೋಗಿಗಳಾದ್ವೋ ಭೋಗಿಗಳಾದ್ವೋ? ಭೋಗಿಗಳೇ ಆ ಭೋಗಿಗಳೇ ಆದ್ರೆ ತಾನೆ. ಅದಕ್ಕಾಗಿ ನಿಮ್ಮನ್ನ ಚೆಕ್ ಮಾಡ್ಕೊಳ್ಳಿ, ನಾವು ಯೋಗಿನೋ ಭೋಗಿ. ಭೋಗಿನೋ. ಭೋಗದ ಟೈಮ್ನಲ್ಲಿ ಫುಲ್ ಜನ ಇರ್ತಾರೆ. ಓಕೆ, ಹೌದು. ನಾವೊಂದು ಬ್ರಾಹ್ಮಣ ಆತ್ಮನ ತುಂಬಾ ಒಂದು ಒಳ್ಳೆ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡ್ತೀವಿ, ಗುರುವಾರ ಬಾಬನ ಮನೆಗೆ ಹೋಗೋದು ಅಂತ. ಯಾಕೆ? ಭೋಗಿಸಕ್ ಗುರುವಾರ ಹೋಗೋದು ಬುಧವಾರ ಹೋಗ್ಬೋದಲ್ವಾ ನೀವು? ಏನ್ ತೊಂದ್ರೆ? ಇಲ್ಲ, ಉಳಿದವರೆಲ್ಲ ಹೋಗ್ತಾರೆ, ಉಳಿದವ್ರು ಹೋಗ್ಲಲ್ಲ, ನೀವು ಬುಧವಾರಕ್ಕೆ ಹೋಗಿ. ಜ್ಞಾನ ಯೋಗ ಮಾತ್ರ ಇರ್ತದಲ್ಲ, ಇಲ್ಲಿ ಭೋಗ ಇರೋದಿಲ್ಲ. ಯಾವ್ದು ಉತ್ತಮ? ಬುಧವಾರ ಹೋಗೋದು ಉತ್ತಮನೋ ಗುರುವಾರ ಹೋಗೋದು ಉತ್ತಮನೋ? ಗುರುವಾರನೇ ಹೋಗ್ಬೇಕು, ಬಟ್ ಬೆಳಿಗ್ಗೆ ಆ ಬುಧವಾರ ಹೋಗೋದು. ಬೆಳಿಗ್ಗೆನೆ ಹೋಗ್ಬೇಕು, ಟೈಮಿಂಗ್ ಸರಿಗ. ಯಾಕಂದ್ರೆ ಗುರುವಾರ ಅಂತಾನೆ ಹೇಳಿದ್ದಾರೆ ಅಂತ ನಾವು ಪ್ರಾಕ್ಟೀಸ್ ಮಾಡ್ಕೊಂಡಿದೀವಲ್ವಾ? ಅದಕ್ಕೆ ಎಲ್ಲಿ ಜ್ಞಾನ ಇದೆ, ಎಲ್ಲಿ ಯೋಗ ಇದೆ, ಎಲ್ಲಿ ಆತ್ಮಕ್ಕೆ ಹೆಚ್ಚಿಗೆ ಸಿಗತ್ತೆ, ಆ ದಿನ ನಾವು ಹೋಗ್ಬೇಕಾಗ್ತದೆ. ಗುರುವಾರ ಹೋಗ್ಬೇಡಿ ಅಂತಲ್ಲ, ಮತ್ತೆ ಯೋಗೇಶನ್ನ ಹೇಳಿದ್ರು ಗುರುವಾರ ಹೋಗ್ಬಾರ್ದು ಅಂತ, ಬುಧವಾರ ಹೋಗ್ಬೇಕು ಅಂತ ಹೇಳಿದ್ರು ಅಂತ, ಮತ್ತೆ ಬುಧವಾರಕ್ಕೆ ಹೋಗ್ಬಿಟ್ಟಿರ ಮತ್ತೆ. ಬೇಗ ಹೋಗ್ಬೇಕು. ಓಕೆನಾ? ವಿಷಯ ಏನು ಅಂತಂದ್ರೆ, ನಾವು ಈ ವರ್ತಮಾನ ಸಮಯದಲ್ಲಿ ಪರಮಾತ್ಮನ ಜೊತೆಗೆ ಯೋಗದ ಕಡೆ ಜಾಸ್ತಿ ಗಮನ ಕೊಡಬೇಕು, ಬೇರೆಯವ್ರ ಜೊತೆಗಲ್ಲ. ಯೋಗ ತಮ್ಮ ಶರೀರದ ಜೊತೆಗೋ ದೇಹಧಾರಿಗಳ ಜೊತೆಗೋ ನಮ್ಮ ಕರ್ಮದ ಲೆಕ್ಕಾಚಾರದ ಕಡೆಗೂ ಯೋಗ ಅಲ್ಲ. ಯಾವ ಜೊತೆಗೆ? ಪರಮಾತ್ಮನ ಜೊತೆಯಲ್ಲಿ ಯೋಗ ಹೆಚ್ಚಿಗೆ ಇಟ್ಕೊಂಡ್ಬಿಟ್ಟು ಆಮೇಲೆ ನಾವೇನ್ ಮಾಡ್ಬೇಕು? ನನ್ನ ಕರ್ಮದ ಫಲವನ್ನ ಭೋಗಿಸೋದಕ್ಕೆ ನಾನು ಹೋದಾಗ ನನ್ನ ಕರ್ಮ ಸರಿಯಾಗತ್ತೆ. ಅಂದ್ರೆ ಆದ್ಮೇಲೆ ಯಾವುದೇ ಕರ್ಮ ಮಾಡ್ಬೇಕಾದ ಶರೀರಕ್ಕೆ ಮೊದಲು ಯೋಗವನ್ನ ಕೊಡ್ತೀವಲ್ಲ, ಬಟ್ಟೆಯ ರೂಪದಲ್ಲಿ, ಚಸ್ಮದ ರೂಪದಲ್ಲಿ, ಕಾಲಿಗೆ ಚಪ್ಪಲಿನ ರೂಪದಲ್ಲಿ, ಶರೀರದ ಒಳಗಡೆ ಆಹಾರದ ರೂಪದಲ್ಲಿ, ಶರೀರದ ಒಳಗಡೆ ಸ್ವಚ್ಛತೆಯ ಮೂಲಕ ಮೊದಲು ಅದಕ್ಕೆ ಯೋಗ ಕೊಟ್ಬಿಟ್ಟು ಆಮೇಲೆ ಕರ್ಮ ಮಾಡ್ಲಿಕ್ಕೆ ಹೋಗ್ತೀವಲ್ವಾ? ಹಾಗೆ ಆತ್ಮ ಮತ್ತು ಮನಸ್ಸು ಬುದ್ಧಿಗೂ ಕೂಡ ಪರಮಾತ್ಮನ ಜೊತೆಗೆ ಯೋಗ ಇಟ್ಬಿಟ್ಟು ಆಮೇಲೆ ಏನ್ ಮಾಡ್ಬೇಕು? ಕರ್ಮ ಕ್ಷೇತ್ರಕ್ಕೆ ಹೋಗ್ಬೇಕು, ಆಮೇಲೆ ಭೋಗಿಸಬೇಕು. ಈಗ ಬ್ರಹ್ಮ ಭೋಜನ ಸಿಕ್ಕಿದೆ, ಡೈರೆಕ್ಟ್ ಆಗಿ ತಿನ್ಬೇಕು? ಫಸ್ಟಿಗೆ ಬಾಬನಿಗೆ ಹೇಳ್ಬಿಟ್ಟು ತಿನ್ಬೇಕು? ಯಾವುದೇ ಕರ್ಮ ಮಾಡ್ಬೇಕಾದ್ರೆ ಮೊದಲು ಬಾಬನಿಗೆ ಹೇಳ್ಬಿಟ್ಟು ತಾನೇ ಮಾಡ್ಬೇಕು. ಕರ್ಮದ ಫಲ ಬಂದಾಗ ಫಸ್ಟಿಗೆ ಬಾಬನಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಅಥವಾ ಡೈರೆಕ್ಟ್ ಆಗಿ ಕರ್ಮದ ಫಲ ತಗೊಂಡ್ ಬಿಡ್ಬೇಕು? ಫಸ್ಟ್ ಬಾಬನಿಗೆ ಹೇಳ್ಬೇಕು ಅಥವಾ ನಿಮಿತ್ತದವ್ರಿಗೆ ಹೇಳ್ಬೇಕು? ಅದನ್ನ ಮಾಡ್ತಾ ಇದ್ದೀವಾ? ಇಲ್ಲ. ಯಾವುದೇ ಕರ್ಮ ಮಾಡ್ಬೇಕಾದ ಮೊದಲು ಶ್ರೀಮತವನ್ನ ಬಾಬನ ಹತ್ರ ತಗೊಳ್ಬೇಕು, ಬೇರೆಯವ್ರ ಹತ್ರ ತಗೊಳ್ಬೇಕು? ಮೊದ್ಲು ಬಾಬನಿಗೆ ಹೇಳಿ ಆಮೇಲೆ ನೀವು ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿ, ಆಮೇಲೆ ಬೇರೆಯವ್ರ ಹತ್ರ ಕೇಳಿ. ಫಸ್ಟ್ ಯಾರಿಗೆ ಕೇಳ್ಬೇಕು? ಬಾಬನೇ. ಯಾವುದೇ ವಿಷಯ ಬರ್ಲಿ, ಬಾಬಾ ಇದನ್ನ ಹೇಗೆ ಮಾಡ್ಲಿ ಅಂತ ಬಾಬನ ಎದೆಗಡೆಗೆ ಇಟ್ಟು ಆಮೇಲೆ ಏನ್ ಮಾಡಿ, ನಿಮ್ಮ ಮನಸ್ಸಿಂದ ನೀವು ಯೋಚನೆ ಮಾಡಿ, ಸಂಕಲ್ಪ ಮಾಡಿ, ಚಿಂತನೆ ಮಾಡಿ, ಏನೂ ತೊಂದರೆ ಇಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ನಿಮ್ಮ ಜೀವನವನ್ನ ಚೆಕ್ ಮಾಡ್ಕೊಳ್ಳಿ. ಯೋಗಿ ಜೀವನನೋ ಇಂದ್ರಿಯ ಸುಖದ ಕಡೆಗೆ ನಿಮ್ಮ ಮನಸ್ಸು ಬುದ್ಧಿ ಹೋಗ್ತಾ ಇದೆ ಅಂತಂದ್ರೆ ನಿಮ್ಗೆ ಯಾವ ಜೀವನ? ಭೋಗಿ ಜೀವನನೇ. ಬಂಗಾರ ಬೇಕು, ಒಡವೆ ಬೇಕು, ಬಟ್ಟೆ ಬೇಕು, ಬಿಲ್ಡಿಂಗ್ ಬೇಕು, ಕಾರ್ ಬೇಕು, 4 ರುಚಿ ರುಚಿಯಾದ ತಿಂಡಿ ಬೇಕು. ಇದು ಯಾವ ಜೀವನ? ಭೋಗಿ ಜೀವನ. ನಾನು ವಿಶ್ವ ಕಲ್ಯಾಣ ಮಾಡಬೇಕು, ಅಶರೀರಿ ಆಗ್ಬೇಕು, ಮನಸಾ ಸೇವೆ ಮಾಡಬೇಕು, ಕರ್ಮಣ ಸೇವೆ ಮಾಡಬೇಕು. ಇದು ಯಾವ ಜೀವನ? ಯೋಗಿ
ಬಾಬಾ ಹೇಳ್ತಾರೆ ಯೋಗದಲ್ಲಿ ಇದ್ದು ಬಿಟ್ಟು ಭೋಗಿಸಿ. ಬಾಬಾ ಭೋಗಿಸೋದು ಬೇಡ ಅಂತ ಹೇಳುದಿಲ್ಲ, ಯಾಕಂದ್ರೆ ಸಂಗಮ ಯುಗದ ಸುಖನೂ ಕೂಡ ಭೋಗ ತಾನೆ. ಹ್ಮ್. ಆದ್ರೆ ಯೋಗ ಇಲ್ಲದೇನೆ ಭೋಗಿಸೋದು ಬೇಡ. ಹೌದು. ಒಂದು ಪರಿವಾರದವರು ತಾಯಿ ತಂದೆ ಏನ್ ಇಷ್ಟಪಡ್ತಾರೆ ಅಂತಂದ್ರೆ ನಾವೇನು ಊಟ ತಿಂಡಿ ಮಾಡ್ತೀವೋ ಅದು ನಮ್ಮ ಮನೆಯವರಿಗೆಲ್ಲರಿಗೂ ಸಿಗಲಿ. ಹೌದಾ? ಹೌದು. ನಮಗೆ ಚಿಕ್ಕಂದಲ್ಲಿರುವಂತ ಬಡತನ ನನ್ನ ಮಕ್ಕಳಿಗೆ ಬೇಡ ಬೇಡ ಅಂತ. ಹೌದು. ಇಷ್ಟಪಡ್ತಾರೆ. ಆದ್ರೆ ಆತ್ಮೀಯರೇ, ಸ್ಥೂಲವಾಗಿ ಅವರಿಗೆ ವಸ್ತು ಕೊಡ್ತೀರಿ, ಧನವನ್ನ ಕೊಡ್ತೀರಿ, ಅದ ಪ್ರೀತಿ ಕೊಡೋದೇ ಇಲ್ಲ. ಹೌದು. ಅವ್ರಿಗೆ ಏನ್ ಕೊಡ್ತೀವಿ ಗೊತ್ತಾ? ನಾವು ಕಂಪ್ಯೂಟರ್ ಕೊಡ್ತೀವಿ, ಬೈಕ್ ಕೊಡಿಸ್ತೀವಿ, ಕಾರ್ ಕೊಡಿಸ್ತೀವಿ, ಏನ್ ಕೊಡಿಸೋದಿಲ್ಲ? ಪ್ರೀತಿ. ಆತ್ಮಿಕವಾದ ಪರಮಾತ್ಮನ ಪ್ರೀತಿ, ಸ್ನೇಹ, ಸುಖ, ಸಂತೋಷ, ಆನಂದ, ನೆಮ್ಮದಿ ಕೊಡೋದಿಲ್ಲ. ಯಾವ ಯೋಗ ಕೊಡ್ಬೇಕು ನಾವು? ಆತ್ಮದ ಕೊಡ್ಬೇಕು, ಶರೀರದ ಕೊಡ್ಬೇಕು? ಆತ್ಮಕ್ಕೆ. ನೀವು ಅವ್ರಿಗೆ ಏನ್ ತಿನ್ಸಿದ್ರು ಅದನ್ನೇ ಪಡ್ಕೊಳ್ಳಿಕ್ಕೆ ಅವ್ರು ಹೊರಗಡೆ ಹೋಗ್ತಾರಲ್ವಾ? ನೀವು ಚಿಕ್ಕವರಿದ್ದಾಗ ಅವ್ರಿಗೆ ಮುದ್ದೆ ತಿನ್ನಿಸಿದ್ರೆ ಮುದ್ದೆ ತಿನ್ನುವಂತ ಪ್ರಾಕ್ಟೀಸ್ ಅವ್ರಿಗೆ ಆಗ್ತದೆ. ರೊಟ್ಟಿ ತಿನ್ನಿಸ್ಲಿದ್ರೆ ರೊಟ್ಟಿನೇ ಪ್ರಾಕ್ಟೀಸ್. ನೀವು ಚಿಕ್ಕಂದಿಂದ ಅವ್ರಿಗೆ ಸ್ಥೂಲವಾಗಿ ಅವರಿಗೆ ಶ್ರೀಮಂತಿಕೆ ಕೊಡ್ತಾ ಹೋದ್ರೆ ಅವ್ರು ಎಲ್ಲಿ ಹೋಗ್ತಾರೆ? ಸ್ಥೂಲ ಶ್ರೀಮಂತಿಕೆಗೆ ಹೆಚ್ಚಿಗೆ ಮುಂದಕ್ಕೆ ಹೋಗ್ತಾ ಇರ್ತಾರೆ ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ ಯಾವ ಜೀವನ ಬೇಕು? ಯೋಗಿ ಜೀವನ ಬೇಕು, ಭೋಗಿ ಜೀವನ ಬೇಕು. ಯೋಗಿ ಯೋಗ. ಜೀವನ. ಈ ಜೀವನ ಕೆಲವೊಂದ್ಸಲ ಏನಾಗತ್ತೆ, ನನಗೇನು ಬೇಡಪ್ಪ, ನನ್ನ ಸಂಸಾರನೇ ಬೇಡ, ಕುಟುಂಬ, ನಾನೊಬ್ಬನೇ ತಪಸ್ ಮಾಡ್ತೇನೆ, ಆಗತ್ತಾ? ಇಲ್ಲ. ಬಾಬಾ ಹೇಳ್ತಾರೆ ಇದು ತಪಸ್ವಿ ಜೀವನ ಸರಿ, ಅದು ಸನ್ಯಾಸಿ ಜೀವನ ಅಲ್ಲ. ಕುಟುಂಬದಲ್ಲಿದ್ದು ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅವರಿಗೂ ಕೂಡ ಪ್ರೀತಿ ಸ್ನೇಹವನ್ನ ಕೊಡ್ತಾ, ಸಂಬಂಧದಲ್ಲಿ ಇಡ್ತಾ, ಅವ್ರ ಜೊತೆ ಆಶೀರ್ವಾದವನ್ನ ತೆಗೆದುಕೊಳ್ತಾ, ಅವ್ರಿಗೂ ಬೇಜಾರು ಮಾಡದೇನೆ ಹೋಗುವಂಥದ್ದು ಸಹಜ ರಾಜಯೋಗ ಸಾಂಸಾರಿಕ ಜೀವನ. ಹೌದು. ಯಾರಿಗೂ ಬೇಜಾರು ಮಾಡಿ, ಯಾರಿಗೂ ಕಷ್ಟ ಕೊಟ್ಬಿಟ್ಟು, ಯಾರಿಗೆ ತೊಂದರೆ ಕೊಟ್ಬಿಟ್ಟು ನಾನು ಸಾಧನೆ ಮಾಡ್ತೇನೆ ಅಂತಂದ್ರೆ ಅದಕ್ಕೆ ಏನ್ ಹೇಳೋದಿಲ್ಲ? ಯೋಗಿ ಜೀವನ ಅಂತ ರಾಜಯೋಗ ಜೀವನ ಅಂತ ನಾವು ಹೇಳೋದಿಲ್ಲ. ಯಾವುದೇ ಸಮಯದಲ್ಲಿ ಶ್ರೀಮತದ ಆಧಾರದಲ್ಲಿ ಯಾರಿಗೂ ದುಃಖ ಕೊಡದೇ ಇರುವಂತ ರೀತಿಯಲ್ಲಿ ನಾನೇನ್ ಮಾಡ್ಬೇಕಾಗತ್ತೆ? ಗಮನವನ್ನ ಕೊಡಬೇಕಾಗ್ತದೆ. ಹೌದು. ಯಾರಿಗೂ ಕೊಲೆ ಮಾಡ್ತಾನೆ, ಯಾರಿಗೂ ತಲೆ ಹೊಡಿತಾನೆ, ಯಾರಿಗೂ ಮೋಸ ಮಾಡ್ತಾನೆ, ನನ್ಗೆ ಲಾಭ ಆದ್ರೆ ಸಾಕಪ್ಪ ಅಂತಂದ್ರೆ ಅವನು ಒಳ್ಳೆಯವನಾಗ್ತಾನ ಮುಂದೆ? ಆಗಲ್ಲ. ಅಲ್ವಾ? ನೀವು ಒಳ್ಳೆಯವರಾಗಿ ಜೊತೆಗೆ ಬೇರೆಯವರಿಗೂ ಒಳ್ಳೆ ಒಳ್ಳೆಯವರಾಗಿ. ಆಗುವಂತ ಕರ್ಮವನ್ನ ಮಾಡಿ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಮಕ್ಕಳೇ, ಈ ಸ್ಥೂಲವಾದ ಇಂದ್ರಿಯಗಳು, ವಸ್ತು ವೈಭೋಗಗಳು, ನಿಮ್ಮ ಜೊತೆಲಿರುವಂತ ಶರೀರಧಾರಿಗಳು, ಇವರೆಲ್ಲ ಏನೋ ಮುಂದೆ ನಿಮ್ಗೆ ಸಹಾಯ ಮಾಡ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಮಾಡಬಹುದು, ಮಾಡದೇನೆ ಇಲ್ಲ ಅಂತಲ್ಲ. ಆದ್ರೆ ಇವತ್ತು ನೀವು ಒಳ್ಳೆ ಭಾವನೆಯಿಂದ ಅವರನ್ನ ಬೆಳೆಸಿದಾಗ ಮುಂದೆ ಅವ್ರೇನ್ ಮಾಡ್ತಾರೆ? ನಿಮಗೆ ಸಹಾಯ ಮಾಡ್ತಾರೆ. ಸಹಾಯವನ್ನ ಮಾಡ್ತಾರೆ. ಬರೀ ಇಂದ್ರಿಯ ಸುಖದ ಕಡೆನೇ ಅವರ ಕಡೆ ಗಮನವನ್ನ ನಾವು ಕೊಟ್ಟಾಗ ಏನಾಗ್ತದೆ? ಅವರು ಪಾಪ ದಾರಿ ತಪ್ಪಬಹುದು, ನಾವು ಹೌದು. ದಾರಿ ತಪ್ಪಿಸ್ಲಿಕ್ಕೆ ನಿಮಿತ್ತರು ಆಗಬಹುದು ಅಲ್ವಾ? ಅದಕ್ಕಾಗಿ ಆದಷ್ಟು ಯೋಗದಲ್ಲಿ ಇರುತ್ತಾ ನಿಮ್ಮ ಜೀವನವನ್ನ ಭೋಗಿಸೋದ ಕಡೆಗೆ ಗಮನವನ್ನ ಕೊಡಿ. ಆದ್ಮೇಲೆ 2 ರೀತಿಯ ಭೋಗ ಇರ್ತದೆ. ಒಂದು ಖುಷಿಯಿಂದ ಭೋಗಿಸುವಂಥದ್ದು, ಇನ್ನೊಂದು ದುಃಖದಿಂದ ಭೋಗಿಸುವಂಥದ್ದು. ಸರಿ, ಇವತ್ತು ನಾವು ಯಾವ್ದ ಕಡೆಗೆ ಹೆಚ್ಚಿಗೆ ಗಮನವನ್ನ ಕೊಡ್ತಾ ಇದ್ದೀವಿ? ದುಃಖದ ಕಡೆನೆ ಕೊಡ್ತಾ ಇದ್ದೀರಿ. ಸರಿ, ನಿಮ್ಮ ಜೀವನದಲ್ಲಿ ಒಂದು ದಿನದಲ್ಲಿ ಸುಖ ಜಾಸ್ತಿ ಇರುತ್ತೋ ದುಃಖ ಜಾಸ್ತಿ ಇರುತ್ತೋ? ದುಃಖನೇ ಜಾಸ್ತಿ ಇರ್ತದೆ. 24 ಗಂಟೆಲಿ ಅರ್ಧ ಗಂಟೆ ಮಾತ್ರ ತಲೆನೋವು ಬಂದಿದೆ. ಎಷ್ಟು ಗಂಟೆ? ಅರ್ಧ ಗಂಟೆ ಟೈಮ್. ಉಳಿದಿರೋ 23.5 ಗಂಟೆ ಹೆಂಗಿದೆ? ಆರಾಮಾಗಿ ಉಳಿದಿರೋ 23.5 ಗಂಟೆ ಚೆನ್ನಾಗಿದ್ದೀರೋ ಇಲ್ವೋ? ಚೆನ್ನಾಗಿದ್ದೀರಿ. ಸರಿ, ನೀವು ಆ ದಿನ ನಿಮ್ಮ ತಾಯಿಯವರಿಗೆ ಫೋನ್ ಮಾಡ್ತೀರಾ, ಫಸ್ಟ್ ಹೇಳೋದೇನು? ತಲೆನೋವು ಬಂದೈತಿ. ಅರ್ಧ ಗಂಟೆದು ಮಾತ್ರ ಹೇಳ್ತೀರಾ ಹೊರತು 23.5 ಗಂಟೆದು ಹೇಳ್ತೀರಾ? ಇಲ್ಲ. ಹೇಳಲ್ಲ. ಹಾಗಿದ್ರೆ ನೀವು ತಲೆನೋವು ಬಗ್ಗೆ ಮಾತ್ರ ಯಾಕೆ ಹೇಳಿದ್ರಿ? ಯಾಕೆ? ಯಾಕಂದ್ರೆ ತಲೆನೋವು ಬಂದಾಗ ಮನಸ್ಸು ಬುದ್ಧಿಯನ್ನು ತುಂಬಾ ಇಟ್ಟುಬಿಟ್ಟಿದೆ ಅದರಲ್ಲಿ. ಯಾವ್ದಲ್ಲಿ? ತಲೆನೋವಲ್ಲಿ. ಅಲ್ವಾ? ಅದಕ್ಕಾಗಿ ಅದು ಸ್ಟ್ರಾಂಗ್ ಆಗಿ ಸಂಸ್ಕಾರ ಆಗಿದೆ. ಹೌದು. ಹಾಗೆ 23.5 ಗಂಟೆ ತುಂಬಾ ಜೀವನ ಚೆನ್ನಾಗಿತ್ತಲ್ಲ, ಅದ್ರ ಕಡೆಗೆ ಯಾಕೆ ತುಂಬಾ ಗಮನವನ್ನ ಕೊಡೋದಿಲ್ಲ? ಬಾಬನ ಜೊತೆಲಿ ಇದ್ದಾಗ ತುಂಬಾ ಪ್ರೀತಿ ಅನುಭವ ಆಗತ್ತಲ್ವಾ, ಅಲ್ಲಿ ಮನಸ್ಸು ಬುದ್ಧಿಯನ್ನು ಇಟ್ಕೊಂಡ್ಬಿಟ್ಟು ಯಾಕೆ ಅನುಭವ ಮಾಡೋದಿಲ್ಲ? ಹೌದು. ದುಃಖವನ್ನ, ನೋವನ್ನ, ಕಾಯಿಲೆಯನ್ನ, ಅಸಫಲತೆಯನ್ನ ಮಾತ್ರ ಯಾಕೆ ಅನುಭವಿಸ್ತೀರಾ? ಯಾವ್ದು ಕಡೆ ಗಮನ ಕೊಡ್ಬೇಕು ಹೇಳಿ ನೋಡೋಣ? ಬಾಬಾ ಕಡೆನೆ ಗಮನ ಕೊಡ್ಬೇಕು. ಸಮಸ್ಯೆ ಇಲ್ವಾ ಪ್ರತಿಯೊಂದು ಆತ್ಮನಿಗೆ? ಇದೆ. ವಿಘ್ನಗಳಿಲ್ವಾ? ಇದೆ. ತೊಂದರೆಗಳಿಲ್ವಾ? ಇದೆ.
ಅದ್ರ ಜೊತೆಗೆ ಈಶ್ವರಿ ಜೀವನದಲ್ಲಿ ಸುಖ ಇಲ್ವಾ? ಇದೆ. ಯಾವ್ದು ಕಡೆ ಗಮನ ಕೊಡ್ಬೇಕು? ಸುಖದ ಜೀವನದ ಕಡೆ. ನನಗೆ ಸುಖದ ಎಷ್ಟೇ ಕಷ್ಟ ಬಂದು ಭಗವಂತ ಇದ್ದಾನಲ್ಲ, ಯಾರಿದ್ದಾರೆ? ತಂದೆ ಕಡೆನೆ ಗಮನ ಕೊಡ್ಬೇಕು. ಏನಿಲ್ಲ ಅಂದ್ರೂ ದಿನದಲ್ಲಿ ಅರ್ಧ ಗಂಟೆ ನಿಜವಾದ ಈಶ್ವರಿ ಸುಖವನ್ನು ಅನುಭವಿಸ್ತಾರೆ, ಅದ್ರ ಕಡೆ ಗಮನ ಕೊಡ್ತಾ ಹೋಗಿ. ಹೌದು ನೋಡಿ, ಪ್ರತಿಯೊಬ್ಬರ ಜೀವನದಲ್ಲಿ ಇದೇ ಇಲ್ಲ, ಎರಡೂ ಇದೆ ಹೌದಾ, ಅಲ್ವಾ? ಯಾವ್ದು ಕಡೆ ಹೆಚ್ಚಿಗೆ ಗಮನ ಕೊಡೋಣ? ಪರಮಾತ್ಮನ ಕಡೆನೆ ಹೆಚ್ಚು ಗಮನ. ಯಾವ್ದು ನಿಮ್ಗೆ ಕಲ್ಯಾಣವಾಗತ್ತೋ, ಯಾವ್ದು ಬೇರೆಯವ್ರಿಗೂ ಒಳ್ಳೇದಾಗತ್ತೋ, ಅದರಿಂದ ನನಗೆ ಲಾಭ ಆಗತ್ತೋ ಆತ್ಮ, ಅದ್ರ ಕಡೆ ಹೆಚ್ಚಿನ ಗಮನವನ್ನ ಕೊಡೋಣ. ನಾವ್ ಯಾವ್ದು ಕಡೆ ಗಮನ ಕೊಡ್ತೀವಿ? ನಾವೆಲ್ಲ ದುಃಖದ ಕಡೆನೆ ಗಮನ ಕೊಡೋದು. ಅದಕ್ಕೆ ಇವತ್ತಿನ ವರದಾನದಲ್ಲಿ ಬಾಬಾ ಹೇಳಿದರೆ, ಮಕ್ಕಳೇ, ಕಳೆದು ಹೋಗಿರುವಂತ ವಿಚಾರವನ್ನ ತುಂಬಾ ಚಿಂತನೆ ಅದೇ ಮಾಡ್ಬೇಡಿ. ಮಾಡಬೇಡಿ, ಅದನ್ನ ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಹೌದು. ಈಗ ಏನು ಮಾಡ್ಬೇಕು ಅದರ ಕಡೆ ಗಮನವನ್ನ ಕೊಡಿ. ಸರಿ, ಕಾಯಿಲೆ ಬಂತು, ಬೇಕು, ಓಕೆ ಸರಿ, ಈಗ ಅದನ್ನ ಕಾಯಿಲೆ ಹೇಗೆ ದೂರ ಮಾಡಬೇಕು, ಈಗ ಹೇಗೆ ಪಥ್ಯವನ್ನ ನಾನು ಇಡಬೇಕು, ಈಗ ಹೇಗೆ ಮೆಡಿಸಿನ್ ತಗೊಳ್ಬೇಕು ಹೇಳುವಂಥದ್ದು ನಮ್ಗೇನಾಗಿರ್ಬೇಕು, ಗೊತ್ತಾಗಿರ್ಬೇಕು. ಅದಕ್ಕಾಗಿ ಆತ್ಮೇರೆ, ಬರೀ ಯೋಗಿ ಜೀವನನೂ ಆಗೋದಿಲ್ಲ. ಬರೀ ನಾನು ದಿನವಿಡೀ ಬೆಳಗಿನ ಸಾಯಂಕಾಲದವರೆಗೆ ಬಾಬಾ ಸಿಕ್ಕಿದಾರಪ್ಪ ಸಂಗಮ ಯೋಗದಲ್ಲಿ, ನಾನು ಏನು ಕೆಲಸ ಮಾಡಲ್ಲ, ಯೋಗ ಮಾಡ್ತಾ ಕೂತ್ಕೊಳ್ತೇನೆ, ಇದನ್ನ ಬಾಬಾ ಹೇಳಿದಾರ ನಮ್ಗೆ? ಇಲ್ಲ, ಹೇಳಿಲ್ಲ. ಅಥವಾ ಬ್ರಹ್ಮ ಬಾಬಾ ದಿನವಿಡೀ ಹಾಗೆ ಕೂತ್ಕೊಳ್ತಾ ಇದ್ದೀರಾ? ಇಲ್ಲ. ಕರ್ಮ ಮಾಡ್ತಾ ಮಾಡ್ತಾ ಅಷ್ಟು ದೊಡ್ಡ ಸಂಸ್ಥೆಯನ್ನು ನಡೆಸ್ತಾ ತಾನೇ ಬಾಬಾ ಸಾಧನೆ ಮಾಡಿದ್ದಾರೆ. ಹೌದು. ಅದಕ್ಕಾಗಿ ಏನೇ ಭೋಗಿಸೋದಿದ್ರೂ ಕೂಡ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಊಟ ಮಾಡಿ, ನಾನು ಉಪವಾಸ ಇದ್ಬಿಟ್ಟು ಮಾಡಿ ಅಂತ ಹೇಳಿಲ್ಲ. ಹೌದು. ಹೊಟ್ಟೆ ತುಂಬಾ ಊಟ ಮಾಡಿ. ನಾನು ಬರೀ ಗಂಜಿ ಮಾಡ್ಕೊಂಡು ಊಟ ಮಾಡ್ತೇನೆ ಅಂತ ಬಾಬಾ ಹೇಳಿಲ್ಲ. ಓಕೆ, ಯಾಕಂದ್ರೆ ಶರೀರಕ್ಕೂ ಕೂಡ ಕೆಲವೊಂದು ವಿಟಮಿನ್ಸ್, ಪ್ರೋಟೀನ್ಸ್ಗಳು ಬೇಕಾಗ್ತವೆ. ನಿಮ್ಮ ಜೀವನ ಮಿಡ್ಲಿ ಇರ್ಲಿ, ತುಂಬಾ ಹರಿದೋಗಿರೋ ಬಟ್ಟೆ ಹಾಕೊಳ್ಳಿ ಅಂತ ಹೇಳಿದಾರೆ ಬಾಬಾ? ಇಲ್ಲ. ಮಧ್ಯದಲ್ಲಿ ತುಂಬಾ ಶ್ರೀಮಂತಿಕೆನೂ ಬೇಡ, ತುಂಬಾ ಬಡತನನೂ ಬೇಡ. ಆದ್ರೆ ಯೋಗಕ್ಕೆ ಹೆಚ್ಚಿಗೆ ಗಮನ ಕೊಡದೇನೆ ಯಾವ್ದಕ್ಕೆ ಹೆಚ್ಚಿಗೆ ಗಮನ ಕೊಡೋಣ? ಯೋಗಕ್ಕೆ. ಯೋಗಕ್ಕೆ ಗಮನವನ್ನ ಕೊಡೋಣ, ಆತ್ಮಕ್ಕೆ ಹೆಚ್ಚಿಗೆ ಗಮನವನ್ನ ಕೊಡೋಣ. ಶರೀರಕ್ಕೆ ಏನ್ ಮಾಡೋಣ, ಅಷ್ಟೇ ಗಮನ ಕೊಡೋದು ಬೇಡ. ಹಾಗಂದ್ರೆ ಶರೀರದ ವಿಷಯದಲ್ಲಿ ನೆಗ್ಲಿಜೆನ್ಸ್ ಬೇಡ. ಸಂಸಾರ ಇರ್ಬೋದು, ಕುಟುಂಬ ಇರ್ಬೋದು, ಯಾವ್ದಲ್ಲೂ ಅದರಲ್ಲಿ ನೆಗ್ಲಿಜೆನ್ಸ್ ಬೇಡ. ಅದು ಎಷ್ಟು ಬೇಕೋ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡೋಣ. ಆರ್ಥಿಕ ಸಂಪಾದನೆ ಹೆಚ್ಚಿಗೆ ಗಮನ ಕೊಡೋಣವೋ, ಶಾರೀರಿಕ ಸಂಪಾದನೆ ಹೆಚ್ಚಿಗೆ ಗಮನ ಕೊಡೋಣವೋ? ಆತ್ಮಿಕ ಕಡೆ ಗಮನ ಕೊಡ್ಬೇಕು ಜಾಸ್ತಿ. ಆತ್ಮಿಕ ಊಟಕ್ಕೆ ಹೆಚ್ಚಿಗೆ ಗಮನ ಕೊಡೋಣ, ಶರೀರ ಊಟಕ್ಕೆ ಗಮನ ಕೊಡೋಣ? ಆತ್ಮಿಕ ಕಡೆನೆ ಗಮನ ಕೊಡ್ಬೇಕು. ಬೇರೆಯವರು ಕೊಡಬೇಕಾದ್ರೆ ಆತ್ಮಿಕ ಊಟ ಕೊಡೋದ್ರ ಕಡೆ ಗಮನ ಕೊಡೋಣ, ಶರೀರದ ಊಟ ಕೊಡೋದ್ರ ಕಡೆ ಗಮನ ಕೊಡೋಣ? ಆತ್ಮಿಕ ಕಡೆನೆ ನಾವ್ ಯಾವ್ದ ಗಮನ ಕೊಡ್ತೀವಿ? ಶರೀರದ ಕಡೆನೆ ಗಮನ ಕೊಡ್ತೀವಿ. ಅಯ್ಯೋ ಅಣ್ಣವ್ರೆ, ನಾನು ನಾಳೆ ಬೆಳಿಗ್ಗೆ ಅಮೃತ ವೇಳೆಗೆ ಬರೋದಿಲ್ಲ. ಹೌದಾ? ಯಾಕಕ್ಕೋರೆ? ಅಣ್ಣವ್ರೆ, ಸುಮಾರು ದಿನ ನಂತರ ಅಳಿಯ ಮತ್ತು ಮಗಳು ಯುಗಾದಿ ಹಬ್ಬಕ್ಕೆ ಮನೆಗೆ ಬರ್ತಾ ಇದ್ದಾರಾ, ಅದಕ್ಕಾಗಿ ಅವ್ರಿಗೆ ಒಬ್ಬಟ್ಟು ಮಾಡ್ಕೊಡ್ಬೇಕು, ಮೆಣಸಿನಕಾಯಿ ಬೋಂಡ ಮಾಡ್ಕೊಡ್ಬೇಕು, ಆಮೇಲೆ ಚಕ್ಲಿ ಮಾಡ್ಕೊಡ್ಬೇಕು, ಅವ್ರಿಗೆ ಮನೆ ಒಳ್ಳೆ ತಿಂಡಿ ಕೊಡ್ಬೇಕು. ಅದಕ್ಕಾಗಿ ಅಣ್ಣವ್ರಿಗೆ ಬರ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಏನರ್ಥ? ಶಾರೀರಿಕವಾಗಿ ತಿನ್ಸೋದ್ರಲ್ಲಿ ಗಮನ ಇದೆ ಹೊರತು ಆ ಅಳಿಯ ಮತ್ತು ಮಗಳಿಗೆ ಆಧ್ಯಾತ್ಮಿಕ ಶಕ್ತಿಯನ್ನು ತುಂಬಿಸಬೇಕು, ಮನೆಯಲ್ಲಿ ವಾತಾವರಣ ನಿರ್ಮಾಣ ಮಾಡಬೇಕು ಹೇಳುವಂತ ಮನೋಸ್ಥಿತಿ ನಮ್ದು ಇಲ್ಲ ಅಲ್ವಾ? ನಮ್ ಕುಟುಂಬದವ್ರು ಬರ್ತಾರೆ, ನೆಂಟರು ಬರ್ತಾರೆ, ಅದಕ್ಕೆ ಒಂದು ವಾರಗಟ್ಟಲೆ ಬಾಬನಿಗೆ ಟಾಟಾ ಬಾಯ್ ಬಾಯ್, ಓಂ ಶಾಂತಿ. ನಾನು ಬಜ್ಜಿ ಬೋಂಡ ತಿನ್ನೋದಲ್ಲಿ ಮತ್ತು ತಿನ್ಸೋದಲ್ಲಿ ಮಸ್ತ್. ಬಾಬಾ ನಿನ್ ಪಾಡಿ ನೀನ್ ಪರಂಧಾಮದಲ್ಲಿ ಇರುವಾಗ ಬರಬೇಡ, ನಾನು ಹಿಂದಿನ ಸುಖ ಅನುಭವಿಸ್ತಾ ಇದ್ದೀನಿ. ನಾನು ಮಕ್ಕಳು ಅಳಿಯನ್ ಜೊತೆಗೆ ನಾವು ಮಸ್ತ್ ಆಗಿ ಇರ್ತೀವಿ. ನಂದು ಎಲ್ಲಾ ಕೆಲಸ ಯಾರು ಇಲ್ದಿದ್ದಾಗ ಅವಾಗ ಬಾಬಾ 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 ಹೌದು. ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಯಾವ ಜೀವನ ಇರಬೇಕು? ನೀವು ಮಾಡ್ಬಿಟ್ರಿ ನೋಡಿ. ಹಾಗಂತ ಅವ್ರು ನಿಮ್ಮ ಎದುರುಗಡೆಗೆ ಬಂದಾಗ ಅವರಿಗೆ ಜ್ಞಾನ ಹೇಳಿ ಕುತ್ಕೊಳ್ಳಿ, ಇಲ್ಲಿ ಯೋಗ ಶಕ್ತಿ ಕೊಡ್ತಾನೆ, ದೃಷ್ಟಿ ತಗೊಳ್ಳಿ ಅಂತ ಹೇಳ್ಬೇಕಂತ ಏನಿಲ್ಲ. ಹೌದು. ಆ ಸ್ಥಿತಿಯಲ್ಲಿ ಇರ್ಲಿ, ಸ್ಮೃತಿ ಇರ್ಲಿ ಆತ್ಮೀಯರೇ, ನೀವು ಪ್ರೀತಿಯಿಂದ ಅನ್ನ ಸಾಂಬಾರ್ ಕೊಟ್ಟರು ಕೂಡ ಖುಷಿಯಿಂದ ತಿನ್ಕೊಂಡು ಹೋಗಿರ್ತಾರೆ. ಯಾಕೆ ಗೊತ್ತಾ? ಅವರಿಗೆ ಸತ್ಯವಾದಂತ ಪ್ರೀತಿ ಅವರ ಮನೆಯಲ್ಲೂ ಸಿಗೋದಿಲ್ಲ, ಹೋಟೆಲಲ್ಲೂ ಸಿಗೋದಿಲ್ಲ, ಮಾರ್ಕೆಟಲ್ಲೂ ಸಿಗೋದಿಲ್ಲ, ಮಾಲಲ್ಲೂ ಸಿಗೋದಿಲ್ಲ, ಆನ್ಲೈನಲ್ಲೂ ಸಿಗೋದಿಲ್ಲ. ಸಿಗೋದಿಲ್ಲೇ ನಿಮ್ಮಿಂದ. ಅದಕ್ಕಾಗಿ ಬಾಬಾ ನಿಮ್ಮನೆ ಕಳಿಸಿದಾರಂತಂದ್ರೆ ಅಲ್ಲಿ ಒಂದು ಸುಂದರವಾದಂತ ಆಧ್ಯಾತ್ಮಿಕತೆ ವಾತಾವರಣವನ್ನ ನಿರ್ಮಾಣ ಮಾಡಿ, ನಿಮ್ಮ ಯೋಗಿ ಜೀವನದಿಂದ ನೀವು ಕೊಡುವಂತ ಆಹಾರ, ನಿಮ್ಮಲ್ಲಿರುವಂತ ವಾಯುಮಂಡಲ, ವಾತಾವರಣ, ಸಂಕಲ್ಪ, ಯೋಚನೆ, ಸಮಯದಿಂದ ಅವರಿಗೆ ಏನ್ ಮಾಡ್ಬೇಕು? ಪರಮಾತ್ಮನ ಶಕ್ತಿಯ ಯೋಗದ ಅನುಭೂತಿಯನ್ನ ಮಾಡಿಸ್ಬೇಕು. ಅದು ಬೇರೆ ಕಡೆಗೆ ಎಲ್ಲೂ ಸಿಗುವುದಿಲ್ಲ, ಅದು ನಿಮ್ಮ ಹತ್ರ ಮಾತ್ರ ಇದೆ. ಯಾಕಂದ್ರೆ ಎಲ್ಲಿಂದ ತೆಗೆದುಕೊಳ್ಳಬೇಕು ಹೇಳುವಂತ ಜ್ಞಾನ ವಿಧಿವಿಧಾನ ನಿಮ್ಮ ಹತ್ರ ಮಾತ್ರ ಇದೆ.
ಹೌದಣ್ಣ. ಹಾಗಿದ್ರೆ ಪ್ರತಿದಿನ ನಮ್ಮ ಜೀವನದಲ್ಲಿ ಎಷ್ಟೋ ವಿಷಯಗಳನ್ನ ನಾವು ಭೋಗಿಸಬೇಕಾಗ್ತದೆ ಆದ್ಮೇಲೆ, ಆದ್ರೆ ಯೋಗದ ಕಡೆ ಗಮನ ಕೊಟ್ಟಾಗ ಆ ಭೋಗ ಏನಾಗ್ತದೆ, ತುಂಬಾ ಕಡಿಮೆ ಆಗತ್ತೆ. ಎಷ್ಟು ವರ್ಷದಲ್ಲಿ ನಾನು ಈಶ್ವರಿ ಜೀವನದಲ್ಲೂ ನೋಡಿದ್ದೇನೆ, ಯಾವಾಗ ಈಶ್ವರಿ ಸೇವೆ ಇರ್ತದಲ್ವಾ ಅವಾಗ ನಮ್ಗೆ ಏನ್ ಪ್ರಾಬ್ಲಮ್ ಇರೋದಿಲ್ಲ. ನಿನ್ನೇನು ಮಧ್ಯಾಹ್ನ ತಲೆನೋವು ಬಂತು, ಎಲ್ಲಿವರೆಗೆ ಗೊತ್ತಾ, ನುಮಾಶಾಮ್ ಯೋಗ ಆಗುವವರೆಗೆ. ಮಧ್ಯದಲ್ಲಿ ಲೆಕ್ಕಾಚಾರ ಆಗ್ಬಿಟ್ಟು ಹೋಗ್ಬಿಡ್ತಾವ. ಅದ್ರ ಮತ್ತೆ ಮಾತ್ರೆ ತಗೊಂಡು ನುಮಾಶಾಮ್ ಯೋಗಕ್ಕೆ ಏನೂ ತೊಂದರೆ ಇಲ್ಲ. ಬಂದಿದ್ದೆ ಯಾವಾಗ, ಬೆಳಗಿನ ಕ್ಲಾಸ್ ಆದ್ಮೇಲೆ ಏನ, ಅದಾದ್ಮೇಲೆ ಬರ್ತಾವ. ನಮ್ಮಪ್ಪ ತುಂಬಾ ಬುದ್ಧಿವಂತ, ಏನಿದ್ರು ಕೂಡ ಅವನ ಕೆಲ್ಸಕ್ಕೆ ಏನು ತೊಂದರೆ ಮಾಡ್ಕೊಳಲ್ಲ. ಅವನ ಕೆಲಸ ಆದ್ಮೇಲೆ ನಿನ್ ಲೆಕ್ಕ ನೀನ್ ಅನುಭವಿಸು ಅಂತ ಹೇಳ್ತಾ ಹೌದು. ಅಲ್ವಾ. ಬಾಬಾನು ಕೂಡ ಸಾಕಾರದ ಬ್ರಹ್ಮ ಬಾಬಾ ಇದ್ದಾಗ, ಬಾಬಾ ಮುರಳಿ ನೋಡಿಸ್ಬೇಕಾದ್ರೆ ಕೆಮ್ಮು ಬರ್ತದೆ ಅಂತ ನಿನ್ ಲೆಕ್ಕಾಚಾರ ನೀನ್ ಅನುಭವಿಸು, ನಾನೇನು ಮಾಡ್ಲಿ ಅಂತ ಹೇಳ್ತೀನಿ. ನೀನ್ ಕೆಮ್ಮಬೇಕಂದ್ರೆ ನಾನು ಇರೋದಿಲ್ಲ ಅಲ್ಲಿ, ನಿನ್ ಕೆಮ್ಮು ಮುಗಿತಾ ನಾನು ಬಂದ್ಬಿಟ್ಟು ನಾನು ಹೇಳ್ತೇನೆ. ನಿನ್ನ ನೋವಿಗೂ ನನಗೂ ಸಂಬಂಧ ಇಲ್ಲ. 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 ಆದರೆ ಭಗವಂತ ನಮ್ಮ ಜೊತೆಲಿ ಇದ್ದಾಗ ಏನಾಗತ್ತೆ, ಆ ಕರ್ಮದ ಲೆಕ್ಕಾಚಾರ ಅನುಭವಿಸ್ಲಿಕ್ಕೆ ನಮಗೆ ಸಹಜತೆ ಸಿಗ್ತದೆ. ಅಂತಂದ್ರೆ ನುಮಾಶಾಮ ಯೋಗಕ್ಕೂ ಮೊದಲು ನಮ್ಗೆ ಬಾಬಾ ಒಂದು ಪರಿಹಾರವನ್ನ ಕೊಟ್ಟಿರ್ತಾರೆ. ಅರ್ಥ ಆಯ್ತಾ? ಇಲ್ಲ ಅಂತಂದ್ರೆ ಅಲ್ಲೂ ಕೂಡ ನೀವೇನ್ ಮಾಡ್ಬೇಕು, ಅನುಭವಿಸ್ಬೇಕಾಗ್ತದೆ. ಅದಕ್ಕಾಗಿ ಆದ್ಮೇಲೆ ಇಂದ್ರಿಯ ಸುಖ, ಶಾರೀರಿಕ ಸುಖ, ಅದರ ಕಡೆಗೆ ಆಸಕ್ತಿ ಇಚ್ಛೆ ಬೇಡ. ಯಾವ್ದ್ರ ಕಡೆ ಇಚ್ಛೆ ಆಸಕ್ತಿ ಇರ್ಲಿ, ಯೋಗದ ಕಡೆ ಆಸಕ್ತಿ. ಯೋಗದ ಕಡೆಗೆ. ಹಾಗೆ ಯಾವುದೇ ಕರ್ಮ ಮಾಡಬೇಕಾದ ನಾನು ಯಾವ ಯೋಗದಲ್ಲಿ ಇರ್ಬೇಕು, ಯಾವ ಯೋಗ ಬೇಕು, ಪರಮಾತ್ಮ. ರಾಜಯೋಗದಲ್ಲಿದ್ದು ಆತ್ಮ ಅಂತ ತಿಳ್ಕೊಂಡು ಪರಮಾತ್ಮನ ನೆನಪಿನಲ್ಲಿದ್ದು ಆ ಸುಖವನ್ನ ನಾನು ಭೋಗಿಸಬೇಕು ಮತ್ತು ನನ್ನ ಪ್ರತಿಯೊಂದು ಕರ್ಮದಿಂದ ಬೇರೆಯವರಿಗೂ ಭೋಗಿಸಬೇಕು. ಹೌದು. ಅಲ್ವಾ? ನೋಡಿ, ಮೊದ್ಲೆಲ್ಲ ತಲೆನೋವು ಬಂದಾಗ, ಜ್ವರ ಬಂದಾಗ ನಾವೇನ್ ಮಾಡ್ತಿದ್ವಿ, ಏನ್ ಮಾಡ್ತಿದ್ವಿ, ಡಾಕ್ಟರ್. ಮಾತ್ರೆ ತಗೊಳ್ತೀವಿ. ಇವಾಗ ಏನ್ ಮಾಡ್ತೀವಿ, ಬಾಬಾನ ಸಕಾಶನಲ್ಲಿ ಕೊಡ್ತೀವಿ ತಾನೆ. ಹೌದು. ಅವಾಗ ಭೋಗ ಬಂದಿದ್ದು ಕೂಡ ಏನಾಯ್ತು, ಯೋಗಕ್ಕೆ ಒಂದು ಕಾರಣ ಆಯ್ತಲ್ವಾ. ಬಾಬನಂತ ಕೇಳ್ತೀವಿ, ಬಾಬಾ ತಲೆನೋವಪ್ಪ ಶಕ್ತಿ ಕೊಡು ಅಂತ ಕೇಳ್ತೀವಲ್ವಾ, ಅದನ್ನು ಕೂಡ ಒಳ್ಳೆ ತಾನೆ. ಅದಕ್ಕೆ ಪ್ರತಿಯೊಂದು ಕಡೆನೂ ಕೂಡ ಏನ್ ಮಾಡಿ, ಯೋಗಿ ಜೀವನವನ್ನ ಅಪ್ಲೈ ಮಾಡಿ. ಓಕೆ, ಈಗ ಹೇಳಿ, ಯೋಗಿ ಆಗ್ಬೇಕು ಭೋಗಿ ಆಗ್ಬೇಕು? ಯೋಗಿ. ಯೋಗಿ. ಆ? ಯೋಗಿ ಆಗ್ಬೇಕು. ಯೋಗಿ ಆಗಿ ಭೋಗಿ ಆಗಿ. ಹೌದು. ಏನಾಡಿ, ಯೋಗಿ. ಯೋಗಿಯಾಗಿ ಭೋಗಿಯಾಗಿ, ಮತ್ತು ಭೋಗದಲ್ಲೂ ಕೂಡ ಯೋಗದ ಸುಖವನ್ನ ಭೋಗಿಸಿ. ಓಕೆ. ಹೌದು. ಈಗ ಸೀತೆ ಶ್ರೀಲಂಕಾದಲ್ಲಿದ್ದು ಲಂಕೆಯಲ್ಲಿದ್ದು ಕೂಡ ಭೋಗಿಸಿದ್ ಯಾವ್ದನ್ನ, ರಾಮನ ನೆನಪಿನಲ್ಲಿ ಇದ್ಬಿಟ್ಟು ರಾಮನ ಗುಣಗಳನ್ನ ಅವಳು ಭೋಗಿಸ್ಲೇ ಹೊರತು ರಾವಣನ ರಾಕ್ಷಸತನವನ್ನ ಏನ್ ಮಾಡಿಲ್ಲ, ಅವರು ಅನುಭವಿಸಿಲ್ಲವಲ್ಲ. ಇಲ್ಲ. ಹಾಗೆ ನಾವು ಸುತ್ತಮುತ್ತಲು ಯಾರ ಜೊತೆಗಿದ್ದೀವಿ, ರಾವಣ ಜೊತೆಯಲ್ಲಿದ್ದೀವಿ. ಮಾಯೆ ಜೊತೆಗೆ, ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಜೊತೆಗೆ ನಾವಿದ್ದೀವಿ. ಆದ್ಮೇಲೆ ಯಾವುದೇ ಮನುಷ್ಯಾತ್ಮರ ತಪ್ಪಿಲ್ಲ, ಅವ್ರ ತಪ್ಪಿಲ್ಲ, ನಾವು ಅವ್ರನ್ನ ದೂಷಣೆ ಮಾಡ್ತೇವೆ, ಅವ್ರ ತಪ್ಪಿಲ್ಲ. ಹೌದು. ಏನ ಸರಿ. ಬಾಬಾ ಏನ್ ಹೇಳ್ತಾರೆ, ಅಯ್ಯೋ ಜಿಲೇಬಿ ತಿಂದಿದ್ದೆ ಹೊಟ್ಟೆ ನೋವು ಬಂತು, ಜಿಲೇಬಿ ತಪ್ಪ, ಅದು ತಿನ್ಬೇಕೋ ಬೇಡೋ ಅಂತ ನಿರ್ಧಾರ ಮಾಡೋದು ನನ್ನ ತಪ್ಪು. ನಮ್ದೇ ತಪ್ಪು. ಗ್ಯಾಸ್ಟ್ರಿಕ್ ಇದೆ ಅಂತ ಗೊತ್ತಿದ್ರು ಕೂಡ ಮೆಣಸಿನಕಾಯಿ ಬೋಂಡ 4 ತಿಂದ್ಬಿಟ್ಟು ಏನಾಗ್ಬಿಡ್ತದೆ, ಗ್ಯಾಸ್ಟ್ರಿಕ್ ತಪ್ಪು. ಮೆಣಸಿನಕಾಯಿ ಬೋಂಡ ಅದಲ್ವಾ, ನಮ್ದೇ ತಿಂದವ್ರದೇ ತಪ್ಪು. ನನಗೆ ಗೊತ್ತಿರ್ಬೇಕು ತಾನೆ ಏನ್ ತಿಂದ್ರೆ ಏನಾಗ್ತದೆ ಅಂತ ಹೇಳ್ಬಿಟ್ಟು. ಹೌದಣ್ಣ. ಅದಕ್ಕಾಗಿ ನೀವು ಜ್ಞಾನಿಗಳು ಅಜ್ಞಾನಿಗಳು, ನನಗೆ ಅದಕ್ಕಾಗಿ ಜ್ಞಾನವಂತರಾಗಿ ನಿಮ್ಮ ಜೀವನದ ಸುಖ ದುಃಖವನ್ನ ಭೋಗಿಸಿ. ಅದು ಯೋಗಿಗಳಾಗ್ಬಿಟ್ಟು ಭೋಗಿಸಿದಾಗ ಅದು ಭೋಗ ಅಂತ ಅನ್ಸ್ಕೊಳ್ಳೋದಿಲ್ಲ. ಅದೇನ್ ಕೊಡತ್ತೆ, ಖುಷಿ ಕೊಡತ್ತೆ. ಕೊನೆ ವಿಷಯ ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ಶರೀರ ಅಂತ ತಿಳ್ಕೊಂಡು ನಿಮ್ಮ ಜೀವನ ಮಾಡಿದಾಗ ಹೇಗಿರ್ತದೆ, ಅದೇ ಬಾಬನ ಮಗು ಸಂಗಮ ಯುಗದಲ್ಲಿ ಇದ್ದಾಗ ನಾವು ಪ್ರತಿಯೊಂದು ಕರ್ಮ ಮಾಡಿದಾಗ ಹೇಗಿರ್ತದೆ, ಯಾವ ಚೆನ್ನಾಗಿರ್ತದೆ. ಪ್ರತಿಯೊಂದು ಕರ್ಮ ಮಾಡಿದಾಗೂ ಚೆನ್ನಾಗಿರ್ತೈತೆ. ಲೌಕಿಕ ಸಂಸಾರ ಜೊತೆಲಿ ಇಟ್ಕೊಂಡು, ಅಯ್ಯೋ ನಾನ್ ಪತ್ನಿನಪ್ಪ, ನಾನ್ ತಾಯಿನಪ್ಪ, ನನ್ನ ಮಕ್ಕಳಿಗೆ ಮಾಡ್ಬೇಕು, ನನ್ನ ಕುಟುಂಬಕ್ಕೆ ಮಾಡ್ಬೇಕು ಅಂತ ಮಾಡಿದ್ರೆ ಹೇಗಿರ್ತದೆ. ನಾನು ಬಾಬನ ಮಗು, ಎಲ್ಲರಿಗೂ ಮಾಡ್ಬೇಕು ಅನ್ನೋ ಒಂದು ಸ್ಮೃತಿಯಲ್ಲಿ ಇದ್ದು ಮಾಡಿದ್ರೆ ಹೇಗಿರ್ತದೆ. ಅದನ್ನ ಬಾಬನ ಮನೆಗೆ ಹೋಗ್ಬಿಟ್ಟೇ ಮಾಡ್ಬೇಕು ಅಂತ ನಾವ್ ಹೇಳಲ್ಲ. ನಿಮ್ಮ ಮನೇಲಿ ಇದ್ದಾಗ್ಲೂ ಕೂಡ ಈಶ್ವರ್ಯ ಕಾರ್ಯ ನಾನು ಮಾಡ್ತಾ ಇದ್ದೀನಿ ಅಂತಂದಾಗ ಕರ್ಮ ಮತ್ತು ಕರ್ಮದ ಫಲದಲ್ಲಿ ವ್ಯತ್ಯಾಸ ಇರ್ತದೋ ಇರಲ್ವೋ. ಇರ್ತೈತೆ. ಅದಕ್ಕೆ ಬಾಬಾ ಹೇಳ್ತಾರೆ, ನಾಟಕದ ಅನುಸಾರ
ನೀವು ಮಾಡಿರುವಂತ ಕರ್ಮ ಮತ್ತು ಕರ್ಮದ ಫಲವನ್ನು ಭೋಗಿಸಲೇಬೇಕಾಗ್ತದೆ. ಆದರೆ ಯೋಗದಲ್ಲಿದ್ಬಿಟ್ಟು ಭೋಗಿಸಿದಾಗ ಅದರ ಪ್ರಭಾವ ನಿಮ್ಮ ಮೇಲೆ ಹೆಚ್ಚಿಗೆ ಬೀರುವುದಿಲ್ಲ. ಆದಷ್ಟು ಸತ್ಯವಾದ ಸುಖವನ್ನ ಭೋಗಿಸೋದ್ರ ಕಡೆಗೆ ಗಮನವನ್ನ ಕೊಡಿ, ದುಃಖದ ಕಡೆಗೆ ಹೆಚ್ಚಿಗೆ ಗಮನವನ್ನ ಕೊಡಬೇಡಿ. ದುಃಖವನ್ನೂ ಕೂಡ ಯೋಗದಿಂದ ಸುಖದಲ್ಲಿ ಪರಿವರ್ತನೆ ಮಾಡೋದ್ರ ಕಡೆ ಗಮನವನ್ನ ಕೊಡಿ. ಓಕೆ, ಯೋಗಿ ಸಹಿತ ಓಕೆ. ಆಗಿ. ಓಕೆ, ಓಂ ಶಾಂತಿ.